ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇನ್ನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಆಗಸ್ಟ್ 2ನೇ ತಾರೀಕು ವಿಶೇಷವಾಗಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ, ಯಾರೆಲ್ಲ ಅನಿವರ್ಸರಿಗಳನ್ನ ಆಚರಿಸ್ತಿದ್ದಾರೆ ಅವ್ರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಿದ್ದೀನಿ. ಅದೇ ರೀತಿ ಯಾರೆಲ್ಲ ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನ ಮಾಡ್ತಿದ್ದಾರೆ, ಹೊಸ ಕೆಲಸಗಳಿಗೆ ಜಾಬ್ ಇಂಟರ್ವ್ಯೂಸ್ಗೆ ಹೋಗ್ತಿದ್ದಾರೆ ಅವರೆಲ್ಲರೂ ಕೂಡ ಒಮ್ಮೆ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಸೊ ನಾನು ಹೇಳ್ತಾ ಇದ್ದೆ, ಎಲ್ಲ ಕಡೆ ಮಳೆಯ ವಾತಾವರಣ ತುಂಬ ಅದ್ಭುತವಾಗಿದೆ, ತುಂಬ ಖುಷಿ ವಿಚಾರ. ಎಲ್ಲ ಕಡೆ ಮಳೆ ಬರ್ತಾ ಇದೆ, ಬರಬೇಕು. ಆದರೆ ರೈತಾಪಿ ವರ್ಗದ ಜನರು ಒಂದಷ್ಟು ಅಪೇಕ್ಷೆ ಪಡ್ತಾ ಇದ್ದಾರೆ. ಇಷ್ಟೊಂದು ದೀರ್ಘವಾಗಿ ಮಳೆ ಬಂದುಬಿಟ್ರೆ ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ತುಂಬ ಕಷ್ಟ ಆಗಿಬಿಡುತ್ತೆ, ತುಂಬ ತನಸಿಯಾಗಿ ಹಸಿಯಾಗ್ಬಿಟ್ಟು ಆ ಗಿಡಗಳು ಹಾಗೆ ಸತ್ತೋಗ್ಬಿಡುತ್ತೆ ಸರ್. ಹಾಗಾಗಿ ಸ್ವಲ್ಪ ಮಟ್ಟಿಗಾದರೂ ಒಂದು ಸ್ವಲ್ಪ ಬರಬೇಕು ಅಂದರೆ ಬಿಡಬೇಕು, ಬಿಸಿಲು ಬರಬೇಕು, ಹಾಗಾದಾಗ ಗಿಡಗಳು ಬೇಗ ಚೆನ್ನಾಗಿ ಚಿಗಿತ್ಕೊಳ್ತವೆ ಅಂತ ನನಗೆ ರೈತರು ಹೇಳ್ತಾಯಿದ್ರು. ಸೊ ಖಂಡಿತ ನಾನು ಅಂದ್ಕೊಳ್ತಾ ಇದ್ದೆ ಈ 3 ತಿಂಗಳು ಕಂಟಿನ್ಯೂಸ್ ಆಗಿ ಮಳೆ ಬಂದುಬಿಡಲಿ, ಸೊ ಎಲ್ರಿಗೂ ಖುಷಿಯಾಗಿರುತ್ತೆ ಅಂಥೇಳಿ. ಬಟ್ ಎಲ್ಲೋ ಒಂದು ಕಡೆ ಕಂಟಿನ್ಯೂಸ್ ಅಂದರೆ ಅತಿಯಾದ ಅಮೃತನೋ ವಿಷ ಅನ್ನೋ ಹಾಗೆ ಒಂದಷ್ಟು ಗ್ಯಾಪ್ಗಳನ್ನು ಕೊಟ್ಟು ಮಳೆ ಬರ್ತಕ್ಕಂಥದ್ದು ಕೂಡ ಸೂಕ್ತ ಅಂತಕ್ಕಂಥದ್ದು ರೈತರ ಒಂದು ಮಾತಾಗಿತ್ತು. ಖಂಡಿತ ಅದನ್ನು ನಾವು ನಿರ್ಧಾರ ಮಾಡೋಕ್ಕೆ ಯಾರೂ ಅಲ್ಲ, ಅದೆಲ್ಲ ಭಗವಂತನ ಲೀಲೆ. ಆ ಭಗವಂತ ಹೇಗೆ ಬೇಕೋ ತನ್ನನ್ನು ತಾನು ಹಾಗೆ ರೂಪಿಸ್ಕೊಂಡ್ಬಿಟ್ಟಿದ್ದಾನೆ ಈಗ ಆಲ್ರೆಡಿ. ಸೊ ಹಾಗಾಗಿ ಅವನಿಗೆ ಇಷ್ಟ ಬಂದಾಗ ಮಳೆ ಬರುತ್ತೆ, ಅವನಿಗೆ ಇಷ್ಟ ಆದಾಗ ಮಳೆ ನಿಲ್ಲುತ್ತೆ ಅಂತಕ್ಕಂಥದ್ದು ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅವನಿಗೆ ಆರ್ಡರ್ ಮಾಡೋಕ್ಕಂತೂ ನಮ್ಮ ಕೈಲಾಗಲ್ಲ. ಭಗವಂತ ನೀನೇ ಕಾಪಾಡಬೇಕು ಅಂಥೇಳಿ ನಾವು ಅವನಿಗೆ ಒಂದು ಕೋರಿಕೆಯನ್ನು ಸಲ್ಲಿಸ್ಬೋದು, ಅದಷ್ಟು ಬಿಟ್ಟರೆ ನಮ್ಮ ಕೈಲಿ ಇನ್ನೇನು ಇಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಭಗವಂತನಿಗೆ ಮಳೆಯನ್ನು ಒಂದು ಸ್ವಲ್ಪ ಬಿಟ್ಟು ಬರೋವಾಗಲಿ. ರೈತಾಪಿ ವರ್ಗದ ಜನರು ಈಗಾಗಲೇ ಬೆಳೆಯನ್ನು ಏನು ಬೆಳೀತಾ ಇದ್ದಾರೆ, ನಾಟಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಬೀಜಗಳನ್ನ ಬಿತ್ತನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಅದಕ್ಕೆ ಒಂದಷ್ಟು ಅವಕಾಶ ಸಿಕ್ಕು ಅವು ಮೊಳಕೆ ಹೊಡೆದು ಮೇಲೆ ಬರೋದಕ್ಕೆ ಒಂದಷ್ಟು ಸೂರ್ಯನ ಬಿಸಿಲು ಅಥವಾ ಬೆಳಕು ಆಗಲಿ ಅಂತಕ್ಕಂಥದ್ದು ಎಲ್ಲರ ಒಂದು ನಿರೀಕ್ಷೆ. ನಾವು ಅದನ್ನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ನಾವು ಭಾರತದವರು ದೇಶದ ಎಲ್ಲ ಕಡೆಗಳಲ್ಲಿ ಅಥವಾ ಇರ್ತಕ್ಕಂಥ 201 ರಾಷ್ಟ್ರಗಳಲ್ಲಿ ನಮ್ಮನ್ನು ನಾವು ರೆಪ್ರೆಸೆಂಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಮೊಟ್ಟ ಮೊದಲನೇದಾಗಿ ನಮ್ಮ ಕೇಸರಿ ಬೀಳು ಹೆಸರು ಇರ್ತಕ್ಕಂಥ ಬಾವುಟದ ಮೂಲಕ. ಸೊ ಬಾವುಟ ಅಂತಕ್ಕಂಥದ್ದು ನಮ್ಮೆಲ್ಲರ ಪಾಡಿಗೆ ಅದೊಂದು ಭಗವಂತನ ಇನ್ನೊಂದು ಪ್ರತಿರೂಪ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ಆರ್ಮಿಯ ಜನ ಆ ಒಂದು ನಮ್ಮ ಬಾವುಟಕ್ಕೆ ಅದು ಎಷ್ಟು ಗೌರವವನ್ನು ಸಲ್ಲಿಸ್ತಾರೆ, ಎಷ್ಟು ಪ್ರೀತಿಯನ್ನು ಕೊಡ್ತಾರೆ ಅಂದರೆ ತಾವು ನೆಲದ ಮೇಲೆ ಬಿದ್ದು ರಕ್ತವನ್ನು ಕೊಡ್ತಾ ಸಾಯ್ತಾ ಇದ್ರು ಕೂಡ ಆ ಬಾವುಟ ಎಲ್ಲೋ ಒಂದು ಕಡೆ ನೆಲಕ್ಕೆ ಬೀಳ್ದಿರೋಗಿ ನೋಡ್ಕೊಳ್ತಾರೆ. ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ದೇಶ ಪ್ರೇಮ ಅಂತಕ್ಕಂಥದ್ದನ್ನು ನಾವು ಅವರಿಂದ ನೋಡಿ ಕಲಿಬೇಕು. ಯಾಕೆ ಇವತ್ತು ಈ ಬಾವುಟದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ? ಎಸ್, ಇವತ್ತು ನಮ್ಮ ರಾಷ್ಟ್ರಧ್ವಜವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಪಿಂಗಳಿ ವೆಂಕಯ್ಯನವರು ಮಹಾನ್ ಮೇಧಾವಿಗಳು. ನಮ್ಮ ಭಾರತದ ರಾಷ್ಟ್ರಧ್ವಜ ಹೀಗೆ ಇರಬೇಕು ಅಂತಕ್ಕಂಥದ್ದನ್ನು ಆ ಸುಂದರವಾಗಿರ್ತಕ್ಕಂಥ ಬಣ್ಣಗಳಲ್ಲಿ, ಆ ಸುಂದರವಾಗಿರ್ತಕ್ಕಂಥ ಭಾವನೆಗಳನ್ನು ತುಂಬಿ ಅದಕ್ಕೆ ಒಂದಷ್ಟು ಅರ್ಥಗಳನ್ನು ತುಂಬಿ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಈ ಪಿಂಗಳಿ ವೆಂಕಯ್ಯನವರು. ಇವರು ಆಗಸ್ಟ್ 2ರಂದು 1876ರಲ್ಲಿ ಆಂಧ್ರ ಪ್ರದೇಶದ ಬಟ್ಲಪೆನ್ನುಮಾರು ಎಂಬಲ್ಲಿ ಜನಿಸಿರ್ತಕ್ಕಂಥವ್ರು. ನಾವು ಎಷ್ಟೋ ಸಲ ಆ ಬಾವುಟವನ್ನು ನೋಡಿದಾಗ, ಭಾರತ ಧ್ವಜವನ್ನು ನೋಡಿದಾಗ ಎದೆ ಎತ್ತಿ ಸಲ್ಯೂಟ್ ಮಾಡ್ತೀವಿ, ಖುಷಿಯನ್ನು ಪಡ್ತೀವಿ, ನನ್ನ ಧ್ವಜ ನನ್ನ ಬಾವುಟ ಅಂಥೇಳಿ. ಆದರೆ ಎಷ್ಟೋ ಜನಕ್ಕೆ ಈ ವಿಚಾರಗಳೇ ಗೊತ್ತಿರೋದಿಲ್ಲ. ಯಾರು ನಮ್ಮ ಬಾವುಟವನ್ನು ಸೃಷ್ಟಿ ಮಾಡಿದ್ರು, ಯಾರು ನಮ್ಮ ಬಾವುಟಕ್ಕೆ ಇಷ್ಟು ಸುಂದರವಾಗಿರ್ತಕ್ಕಂಥ ಬಣ್ಣಗಳನ್ನು ತುಂಬಿದ್ರು ಅಂಥೇಳಿ. ಸೊ ಇನ್ನೂ ಒಂದು ವಿಚಾರ ಏನು ಅಂದರೆ, ನಮ್ಮ ಧಾರವಾಡದ ಹತ್ರನೇ ನಮ್ಮ ಬಾವುಟ ದೇಶಕ್ಕೆ ಎಲ್ಲ ಕಡೆ ಬೇಕಾಗಿರ್ತಕ್ಕಂಥ ಬಾವುಟ ತಯಾರು ಮಾಡ್ತಕ್ಕಂಥದ್ದು, ಒರಿಜಿನಲ್ ಬಾವುಟಗಳನ್ನು ತಯಾರು ಮಾಡ್ತಕ್ಕಂಥದ್ದು ನಮ್ಮ ಧಾರವಾಡದ ಜಿಲ್ಲೆಯಲ್ಲೇ. ಆದರೆ ಎಷ್ಟೋ ಜನರಿಗೆ ಆ ವಿಚಾರಗಳ ಕೂಡ ಗೊತ್ತಿಲ್ಲ. ನಾವು ದೊಡ್ಡ ವಿಚಾರಗಳ ಬಗ್ಗೆ ಮಾತಾಡ್ತೀವಿ, ದೊಡ್ಡ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಹೋಗ್ತೀವಿ. ಆದರೆ ನಮ್ಮ ದೇಶದ ಕುರಿತಾಗಿ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಭಾವನೆ. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಎಸ್, ಸೂಪರ್. ತಿಂಡಿ ಆಯ್ತಾ ವಿನಯ್ ಸರ್? ಓಕೆ ವಿನಯ್ ಸರ್, ಇವತ್ತು ಎಲ್ಲ ಕಡೆ ಮಳೆ ಚೆನ್ನಾಗಾಗ್ತಾ ಇದೆ, ಏನಾರು ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಸರ್? ಹಾ, ಏನಾಯ್ತು? ಉಕ್ಕರಿಯುತ್ತಲ್ಲ ಸರ್, ಹಾ, ನೋಡ್ಕೊಂಡು ಹೋಗ್ಬೇಕು ಸರ್. ಇವತ್ತು 5 ವಿಡಿಯೋ ನೋಡಿದೀನಿ ಸರ್, ನನಗೆ ಬೇಜಾರಾಗ್ಬಿಡ್ತು. ಓಹೋ, ಓಕೆ. ಬಸ್ಸು, ಲಾರಿ, ಹ್ಮ್, ಅಪ್ಪ KST ಬಸ್ ಹೋಗೋದು, BMTC ಅಪ್ಪ ಹಿಂಗ್ ಹೋಗ್ತಾರೆ ಸರ್, ಅದು ಗಾಬರಿ ಆಗ್ಬಿಡ್ತಾರೆ ನನಗೆ ಇವತ್ತು. ತುಂಬಾ ಬೇಜಾರಾಗೋಯ್ತು ನಂಗೆ. ಎಲ್ಲಿ, ಬೆಂಗಳೂರಲ್ಲಿ ಸರ್? ಅಲ್ಲ ಸರ್, ಈ ಕಡೆ ಏನೋ ಬಂಡೆಗಳೆಲ್ಲ ಬಿದ್ದಾವೆ ಸರ್, ಅಲ್ಲಿ ಬಂಡೆ ಇರ್ತಾವಲ್ಲ ಸರ್, ಬಂಡೆ ಎಲ್ಲ ಬಿದ್ಬಿಟ್ಟಿದೆ, ನೀರೆಲ್ಲ ಫುಲ್ ಹೊರಗೆ ಬರ್ತಾ ಇದೆ ಸರ್. ಹಾ, ಹೌದು.
ಅದಕ್ಕೆ ಬೇಜಾರಾಗ್ತದೆ ನನಗೆ ಎಸ್ ಎಸ್ ಎಲ್ಲೋ ಒಂದ್ ಕಡೆ ಅಭಿವೃದ್ಧಿ ಹೆಸರಲ್ಲಿ ನಾವುಗಳು ಮಾಡಿರೋ ತಪ್ಪೆ ನಮಗೆ ಈ ರೀತಿ ಪನಿಷ್ಮೆಂಟ್ ಕೊಡ್ತಾ ಇದೆ ಸರ್. ಅವ್ರ ಗಿಡ ಕಡಿಬಾರ್ದು ಸರ್, ಗಿಡ ಕಡ್ಬಿಟ್ಟು ಏನ್ ಮಾಡ್ತಾರೆ ಸರ್. ಹೌದು ಹೌದು, ಗಿಡಗಳನ್ನ ಮರಗಳನ್ನ ಕಡಿದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಮಣ್ಣು ಲೂಸ್ ಆಗೋದ್ರಿಂದ ಆಟೋಮೆಟಿಕ್ ಆಗಿ ನೆಂದು ಅದು ಕೆಳಗಡೆ ಹರಿಲೇಬೇಕಲ್ಲ, ಏನಾಗತ್ತೆ ಹೌದು ಸರ್, ಹೌದು ಸರ್, ಹೌದು ಸರ್ ಅಲ್ವಾ? ಸೊ ನಾವು ಪ್ರತಿಯೊಬ್ರು ಅದಕ್ಕೆ ಕಾರಣ ಆಗಿದ್ದೀವಿ. ಸರ್ ಮತ್ತೆ ಹಿಂಗಾದ್ರೆ ಅದನ್ನ ತಪ್ಸಕ್ಕಾಗಲ್ಲ ಸರ್. ನಿಜ ನಿಜ ನಿಜ. ಎಸ್ ಸರ್, ಮತ್ತೆ ಯಾವ ಹಾಡು ಹೇಳ್ತೀರಿ ಸರ್ ಇವತ್ತು ನಮಗೋಸ್ಕರ? ಆಡಲ್ಲ ಸರ್, ಡೈಲಾಗು. ಹೌದಾ, ಹೇಳಿ ಸರ್. ಮಾತಾಡ್ತೀನಿ, ಟೆನಿಸ್ ಕ್ವಶನ್ ಹೇಳಿ ಹೇಳಿ ಸರ್. ಸೂಪರ್ ಸರ್, ಸೂಪರ್. ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಏನು ಪ್ರಾಕ್ಟೀಸ್ ಮಾಡಿದ್ದೀರಾ ಸರ್? ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸರ್. ಮಾಡಿ ಮಾಡಿ, ಒಳ್ಳೇದಾಗ್ಲಿ ಸರ್. ನಾನು ಸಣ್ಣ ಇದ್ದಾಗ ಪ್ರಾಕ್ಟೀಸ್ ಮಾಡಿದ್ದೀನಿ ಸರ್. ಓಕೆ ಓಕೆ ಓಕೆ. ಸಣ್ಣ ಇದ್ದಾಗ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀನಿ. ಮಾಡಿ ಮಾಡಿ ಸರ್, ಒಳ್ಳೇದಾಗ್ಲಿ. ಗುಲ್ಡಾಕ್ ಸರ್ ಕಂಡಿಸ್ತೀನಿ, ಹೇಳ್ತೀನಿ ನೋಡಿ ಸರ್. ಹೇಳಿ ಸರ್, ಹೇಳಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಇದು ಕಣ್ ಟೈಮ್, ನಿಮ್ಗೆ ಸ್ವಾಗತ. ಸೂಪರ್ ಸೂಪರ್, ಚೆನ್ನಾಗಿತ್ತು ಸರ್, ಖಂಡಿತ ಪ್ರಾಕ್ಟೀಸ್ ಮಾಡ್ತಾ ಇರಿ ಸರ್. ಎಲ್ಲರದು ಮಿಮಿಕ್ರಿ ಚೆನ್ನಾಗಿ ಮಾಡ್ತೀರಿ. ಹೌದು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಇನ್ನೊಂದೆರಡು ಹೇಳ್ತೀನಿ ಸರ್, ಹೇಳಿ ಹೇಳಿ ಸರ್, ಖಂಡಿತ ಖಂಡಿತ ಇನ್ನೊಂದೆರಡು ಹೇಳ್ತೀನಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್. ಎರಡು ಮಾತಿಲ್ಲ. ನಿಮ್ಮದು ಇನ್ನೊಂದು ಕರೆ ಬರ್ತದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಹಾ, ಚೆನ್ನಾಗಿದೆ ಸರ್. ಎಸ್, ಶುಭೋದಯ ಮೇಡಮ್. ಯಾರಿಗಾದರೂ ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದೆಯಾ? ಇಲ್ಲ ಸರ್, ಇವತ್ತಿಲ್ಲ. ಓಕೆ ಫೈನ್. ಇವತ್ತು ವಿಶೇಷವಾಗಿ ಮೇಡಮ್ ನ್ಯಾಷನಲ್ ಐ ಫಾರ್ಗಾಟ್ ಡೇ ಇದೆ. ಸೊ ಅದರ ಅರ್ಥ ಏನು ಅಂದರೆ, ವಿಶೇಷವಾಗಿ ನಾವು ಯಾರ್ದೋ ಒಂದು ಬರ್ಡೇ ವಿಶ್ ಮಾಡಬೇಕು ಅಂತಿರ್ತೀವಿ, ಯಾರ್ದೋ ಆನಿವರ್ಸರಿಗೆ ಹೋಗಬೇಕು ಅಂತಿರ್ತೀವಿ, ಅಥವಾ ವಿಶ್ ಮಾಡಬೇಕು ಅಂತಿರ್ತೀವಿ, ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇರ್ತೀವಿ, ಅದನ್ನು ಮರ್ತು ಬಿಡ್ತೀವಿ. ಆಮೇಲೆ ಓ ಶಟ್, ಐ ಫಾರ್ಗಾಟ್ ಅಂತ ಹೇಳ್ತೀವಲ್ಲ. ಸೊ ಅದಕ್ಕೂ ಒಂದು ಡೇ ಮಾಡ್ಬಿಟ್ಟಿದ್ದಾರೆ, ನ್ಯಾಷನಲ್ ಐ ಫಾರ್ಗಾಟ್ ಡೇ ಅಂತ ಹೇಳಿ. ಫಾರ್ಗಟ್ ಡೇನಾ? ಮರವಿನ ದಿನ. ಎಸ್, ವಿಶ್ವ ಮರವು ದಿನ, ಅದರಲ್ಲೂ ಕೂಡ. ಹೌದಾ? ಎಸ್. ಸೊ ಏನು ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಹೌದು ಸರ್, ಮರವು ಅನ್ನೋದು ಒಂದ್ ರೀತಿ ನೋಡಿದ್ರೆ ವರ, ಒಂದ್ ರೀತಿ ನೋಡಿದ್ರೆ ಶಾಪ. ಖಂಡಿತ ಹೆಂಗೆ ಅಂದ್ರೆ, ಈಗ ನಮ್ಮ ಕಹಿ ಘಟನೆಗಳನ್ನ ಮರಿಬೇಕು ಅಂತಂದ್ರೆ ಮರವು ಒಂದು ವರ. ಹೌದು ಹೌದು. ಆದ್ರೆ ನಾವು ಇಂಪಾರ್ಟೆಂಟ್ ಇರೋವನ್ನ ಒಂದು ಇಂಪಾರ್ಟೆಂಟ್ ಸಿಚುವೇಶನ್ ಗಳಲ್ಲಿ ಮರಿತೀವಲ್ಲ, ಅದು ಒಂದು ರೀತಿ ಶಾಪ ಸರ್. ವರನೂ ಹೌದು, ಶಾಪನೂ ಹೌದು, ಎರಡು ಮರವು. ಅದರಲ್ಲೂ ಕೂಡ ವಿಶೇಷವಾಗಿ ಮನೆಯಲ್ಲಿ ಹೆಂಡತಿ ಬರ್ಡೇ ಏನಾದ್ರು ಗಂಡ ಮರ್ತು ಬಿಟ್ಟ ಅಂದ್ಬಿಟ್ರೆ ಅಂತೂ ಮುಗಿದೋಯ್ತು, ಯುದ್ಧನೇ ಆಗೋಗ್ಬಿಡತ್ತೆ ಅಲ್ವಾ? ಹೌದು ಸರ್. ಪಾಪ ಗಂಡ ಎಷ್ಟೋ ಕೆಲಸಗಳಲ್ಲಿ ಬ್ಯುಸಿ ಇರ್ತಾರೆ, ಏನೇನೋ ಒತ್ತಡಗಳಲ್ಲಿ ಇರ್ತಾರೆ. ಆ ಸಂದರ್ಭಗಳಲ್ಲಿ ಏನಾದ್ರೂ ಅವರು ಅದರಲ್ಲೂ ಇನ್ನೇನಾದ್ರು ಸರ್ಪ್ರೈಸ್ ಕೊಡೋಕು ಹೋಗಿ ಅವ್ರು ಏನಾದ್ರು ಎಡವಟ್ಟು ಮಾಡ್ಕೊಂಡ್ರು ಅಂದ್ರೆ ಅದರಂತ ವಿಪರ್ಯಾಸ ಇನ್ನೊಂದಿರಲ್ಲ. ಎಸ್, ನೀವ್ ಯಾವ್ದಾದ್ರು ವಿಶೇಷವಾಗಿರ್ತಕ್ಕಂಥ ಆ ರೀತಿಯ ಘಟನೆಗಳನ್ನ ಏನಾದ್ರು ಮರ್ತಿರೋದಿದೆಯಾ ಮೇಡಮ್? ಮರ್ತಿರೋದು ಅಂದ್ರೆ ನಾನು ಮರವು ಅಂತಂದ್ರೆ ಸಾಮಾನ್ಯವಾಗಿ ನನಗೆ ಏನಂದ್ರೆ ಏನಾದ್ರೂ ವಸ್ತುಗಳನ್ನ ಇಟ್ಟಿರೋದು ನೆನಪಿರೋದಿಲ್ಲ, ಎಲ್ಲೋ ಇಟ್ಟಿರ್ತೀನಿ, ಎಲ್ಲೋ ಹುಡುಕ್ತಿರ್ತೀನಿ. ಅದು ಸ್ವಲ್ಪ ಮರವು ಅಂದ್ರೆ ನನಗೆ ಆ ವಿಚಾರದಲ್ಲಿ ಮರವು ಜಾಸ್ತಿ. ಓಕೆ ಓಕೆ, ಅಲ್ಲ ಅದು ಓಕೆ, ಎಲ್ಲರೂ ಕಾಮನ್ ಆಗಿ ಮರಿತಾ ಇರ್ತಾರೆ. ಬಟ್ ಏನಾದ್ರು ಒಬ್ಬ ತುಂಬಾ ಬೆಸ್ಟ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಮನೇಲಿ ಯಾರ್ದಾದ್ರು ಮಕ್ಕಳದು, ಹಸ್ಬೆಂಡ್ದು ಬರ್ಡೇ ಆಗಿರ್ಬೋದು, ಅಥವಾ ಯಾರಿಗಾದ್ರೂ ಒಂದು ವಿಶ್ ಮಾಡೋದನ್ನ. ಹೌದು ಸರ್, ಒಂದೊಂದ್ಸಲ ಹಂಗ್ ಮರ್ತಿರ್ತೀನಿ, ಆಮೇಲೆ ಲೇಟ್ ಆಗಿ ನೆನ್ಪ್ ಮಾಡ್ಕೊಂಡಿರ್ತೀವ, ಆಮೇಲೆ ಬಿಲೇಟೆಡ್ ಆಗಿ ವಿಶ್ ಮಾಡ್ತೀವಿ ಮರ್ತಿದ್ರೆ ಅಂತಂದ್ರೆ. ಎಸ್ ಎಸ್, ಎಷ್ಟೋ ಸಂದರ್ಭಗಳಲ್ಲಿ ತುಂಬಾ ಆತ್ಮೀಯರು, ತುಂಬಾ ಬೇಕಾಗಿರ್ತಕ್ಕಂಥವ್ರು ಏನಾದ್ರು ವಿಶ್ ಮಾಡ್ಲಿಲ್ಲ ಅಂದ್ರೆ ಪಾಪ ಆ ಪರ್ಸನ್ದು ಡೇನೇ ಹಾಳಾಗೋಗ್ಬಿಡುತ್ತೆ, ಅವ್ರದ್ದು ಡೇನೇ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ, ಹಾಳಾಗೋಗ್ಬಿಡುತ್ತೆ. ನಾನು ತುಂಬಾ ಸರಿ ಅದನ್ನ ಫೀಲ್ ಮಾಡಿದೀನಿ, ಇವನ್ ನೋಡಿದೀನಿ ಕೂಡ. ಎಸ್, ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರನ್ನ ನಾನು ನೋಡಿದ್ದೀನಿ, ನನ್ನ ಹೆಂಡ್ತಿನ ವಿಶ್ ಮಾಡಿಲ್ಲ ಅಥವಾ ನನ್ನ ಮಕ್ಕಳೇ ನನಗೆ ವಿಶ್ ಮಾಡಿಲ್ಲ ಅಂತ ಎಷ್ಟೊಂದ್ಸರಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಎಸ್, ಯಾರು ಉದ್ದೇಶಪೂರ್ವಕವಾಗಿ ಮಾಡಲ್ಲ, ಬಟ್ ಏನ್ ಮಾಡ್ತೀರಿ ಇವತ್ತಿಂದು ಮಾಡಲ್ಲ ಯಾರಲ್ಲ. ಕೆಲವರು ಬಿಸಿ ಶೆಡ್ಯೂಲ್ ಇರುತ್ತೆ, ಕೆಲವರಿಗೆ ಮರವು ಸ್ವಾಭಾವಿಕವಾಗಿರುತ್ತೆ, ಹಂಗಾಗಿ ಮಾಡ್ತಿರ್ತಾರೆ. ಹೌದು ಹೌದು, ಯಾರು ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೋಬಾರ್ದು. ಸಿಂಪಲ್ ಕಾನ್ಸೆಪ್ಟ್ ಅಂದ್ರೆ ಎಕ್ಸೆಪ್ಟೇಷನ್. ಸಿಂಪಲ್ ಕಾನ್ಸೆಪ್ಟ್ ಏನಂದ್ರೆ ಪ್ರೀತಿ ಅನ್ನೋದು ಬರೀ ಅಂತ ಸಿಚುವೇಶನ್ ಅದು ವಿಶ್ ಮಾಡೋದ್ರಲ್ಲೇ ಇರಲ್ಲ. ಖಂಡಿತ ಅದನ್ನ ಅಂತ ಅನ್ಕೋಬೇಕಷ್ಟೆ. ಹೌದು ಹೌದು, ಎಷ್ಟೋ ಸಂದರ್ಭಗಳಲ್ಲಿ ತುಂಬಾ ಜನರಿಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋ ಅವಕಾಶನೇ ಇರಲ್ಲ. ಅಂತದ್ರಲ್ಲಿ ಇವ್ರಿಗೇನ್ ಒಂದ್ ವಿಶ್ ಬಂದಿಲ್ಲ ಅಂದ ತಕ್ಷಣ ಏನ್ ಪ್ರಪಂಚ ಮುಳುಗೋಗಲ್ಲ. ಅದಕ್ಕೋಸ್ಕರ ಬೇಜಾರ್ ಮಾಡ್ಕೊಂಡು ಹಾರ್ಟ್ಲಿ ಒಳ್ಳೆಯವ್ರು ಇರ್ತಾರೆ, ಅವ್ರಿಗೆ ಇಂತ ಫಾರ್ಮಾಲಿಟೀಸ್ ಇಷ್ಟ ಆಗೋದಿಲ್ಲ. ನಮ್ ತಮ್ಮನ ಒಬ್ನಿದಾನೆ ಸರ್, ಅವನಿಗೆ ಹಂಗೆ ಫಾರ್ಮಾಲಿಟೀಸ್ ಗಳೆಲ್ಲ ಇಷ್ಟ ಆಗೋದಿಲ್ಲ ಅವನಿಗೆ. ಬಿಲ್ಡಪ್ ಕೊಡೋದು, ವಿಶ್ ಮಾಡೋದು,
ಒಟ್ನಲ್ಲಿ ಬಾಹ್ಯಡಂಬರ ತೋರಿಕೆ ಇಷ್ಟ ಆಗೋದಿಲ್ಲ. ಕೆಲವರು ಆ ತರದವರು ಇರ್ತಾರೆ. ಖಂಡಿತ ಇರ್ತಾರೆ ಮೇಡಮ್, ಇರ್ತಾರೆ, ನಿಜ. ಎಸ್, ಆಮೇಲೆ ಇವತ್ತು ವಿಶೇಷವಾಗಿ ನಮ್ಮ ಪಿಂಗಳಿ ವೆಂಕಯ್ಯ ಅವರ ಜನ್ಮದಿನ ಇದೆ ಮೇಡಮ್. ನಮ್ಮ ರಾಷ್ಟ್ರಧ್ವಜದ ಸೃಷ್ಟಿಕರ್ತರು ಇವರು. ಹೌದು ಸರ್. ಎಸ್, ಸ್ಕ್ರೀನ್ ಮೇಲೆ ತೋರಿಸೋ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ, ಅವರ ಒಂದು ಭಾವಚಿತ್ರವನ್ನು. ಸೊ ಇವತ್ತು ನಾವೇನಾದ್ರು ಭಾರತೀಯರು ಅಂತ ಗುರುತಿಸ್ಕೋಬೇಕು ಅಂದ್ರೆ ಇವರೇ ಮೊದಲು, ಹೌದು ಸರ್, ಹೌದು ಅಲ್ವಾ? ಸೊ ನಮ್ಮ ಭಾರತನ ಗುರುತಿಸ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಬಿಟ್ಬಿಡಿ, ಹೊರಗಡೆ ಯಾರಾದ್ರೂ ಹೋಗಿ ಗುರುತಿಸ್ಬೇಕು ಅಂದ್ರೆ ಮೊಟ್ಟ ಮೊದಲು ನಮ್ಮ ಬಾವುಟದಿಂದ. ಹೌದು ಸರ್. ಎಸ್, ಏನ್ ಹೇಳಕ್ ಇಷ್ಟಪಡ್ತೀನಿ ಏನಂದ್ರೆ ನಾನು ಎಷ್ಟು ಬಾವುಟಗಳನ್ನ ನೋಡಿದೀನಿ ಸರ್ ಇನ್ ಚಾರ್ಟ್ಗಳಲ್ಲಿ. ಅಲ್ಲಿ ನಮ್ ಇಂಡಿಯಾದಷ್ಟು ಚೆನ್ನಾಗಿ ಯಾವ ಇಲ್ಲ ಸರ್ ಬಾವುಟಗಳು. 100ಕ್ಕೆ 100 ನಿಜ ಮೇಡಮ್. ನಾವ್ ಇಂಡಿಯಾದ ಬಾವುಟದಷ್ಟು ಚೆನ್ನಾಗಿ ಕೇಸರಿ ಬಿಳಿ ಹಸಿರು ಕೂಡ ಇದಾವೆ. ಆದ್ರೆ ಆ ಅಶೋಕ ಚಕ್ರ ಇರ್ತಕ್ಕಂಥದ್ದು, ಮತ್ತೆ ಅದು 24 ಗೆರೆಗಳು, 24 ಗಂಟೆ ಒಂದು ಮೀನಿಂಗ್ಫುಲ್ ಆಗಿ ತಯಾರು ಮಾಡಿರ್ತಕ್ಕಂಥದ್ದು, ಅದು ತುಂಬಾ ಅಪರೂಪ ಸರ್. ಮತ್ತೆ ಕೇಸರಿಯಿಂದ ಶೌರ್ಯದ ಸಂಕೇತ, ಬಿಳಿ ಶಾಂತಿಯ ಸಂಕೇತ ಅಂತ ಹೇಳಿ, ಹಸಿರು ಸಮೃದ್ಧಿಯ ಸಂಕೇತ ಅಂತ, ಅದು ಒಂದು ಅವರ ಒಂದು ಆ ಕಾನ್ಸೆಪ್ಟ್ಗೆ ನಾವು ಹ್ಯಾಟ್ಸ್ ಇರ್ಬೇಕು ಸರ್. ಖಂಡಿತ ಖಂಡಿತ. ಅದು ಆ ಒಂದು ಜಮಾನದಲ್ಲಿ ಆ ಯೋಚನೆ ಬಂದಿದೆಯಲ್ಲ ಅವರಿಗೆ, ಅದಕ್ಕೆ ಹ್ಯಾಟ್ಸ್ ಆಫ್. ಹೌದು ಸರ್, ಹೌದು. ಆದ್ರೆ ಅದು ನಿಜಾನೂ ಇದೆ ಅಲ್ಲ ಸರ್, ನಮ್ಮ ದೇಶ ಶಾಂತಿಗೆ ಮತ್ತೆ ಸಮೃದ್ಧಿಗೆ, ಇದಕ್ಕೆ ಶೌರ್ಯಕ್ಕೆ ಎಲ್ಲದಕ್ಕೂ ಹೆಸರಾಗಿದೆ ಅಲ್ಲ. ಹಂಗಾಗಿ ಅದು ಉತ್ಪ್ರೇಕ್ಷೆ ಏನಲ್ಲ ಅಂತಾನು ಅನ್ಸುತ್ತೆ. ಹೌದು ಹೌದು, ಇದು ನೀವು ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಯಾಕೆಂದ್ರೆ ಎಷ್ಟೊಂದು ಬಾವುಟಗಳಲ್ಲಿ, ಅಂದ್ರೆ ನಾನು ವಿದೇಶ ಬಾವುಟಗಳಲ್ಲಿ ಹೇಳ್ತಾ ಇದ್ದೀನಿ, ಶಾಂತಿಯ ಸಂಕೇತ ಇದೆ, ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ಎಲ್ಲ ಅಶಾಂತಿಯ ಕೆಲಸಗಳೇ ಇದಾವೆ. ಹೌದು ಸರ್, ಹೌದು. ಆತರ ತುಂಬಾ ರಾಷ್ಟ್ರಗಳದ್ದು ಇದೆ ಸಮಸ್ಯೆ. ಹೌದು. ಎಸ್ ಮ್ಯಾಮ್. ಮತ್ತೆ ಇದು ರಾಷ್ಟ್ರದ ಬಗ್ಗೆ ನೀವು ಹೇಳ್ತಾ ಇದ್ದಿದ್ರಿಂದ ಒಂದು ದೇಶಭಕ್ತಿ ಗೀತೆ ಹೇಳ್ತೀನಿ ಸರ್ ಇವತ್ತು. ಖಂಡಿತ ಹೇಳಿ ಮೇಡಮ್, ಖಂಡಿತ. ದೇಶದ ಸೇವೆ ನಮಗಿರಲಿ, ನಮ್ಮಯ ಪ್ರಜೆಗಳು ನಗುತ್ತಿರಲಿ, ಮರೆಯದ ಸ್ನೇಹ ನಮ್ಮಯ ಉಸಿರು, ಭೇದ ಭಾವಗಳೇಕೆ ಕೂಡಿ ಬಾಳುವ, ದೇಶದ ಸೇವೆ ನಮಗಿರಲಿ, ನಮ್ಮಯ ಪ್ರಜೆಗಳು ನಗುತ್ತಿರಲಿ, ಮರೆಯದ ಸ್ನೇಹ ನಮ್ಮಯ ಉಸಿರು, ಅನ್ನವಿಲ್ಲದೆ ಬಡವರು ಇಲ್ಲಿ ಕಣ್ಣೀರಾಕಿಹರು, ಅನ್ನವ ಚೆಲ್ಲಿ ತುಳಿದಿಹರಲ್ಲಿ, ದೇಶದ ಸೇವೆ ನಮಗಿರಲಿ, ನಮ್ಮಯ ಪ್ರಜೆಗಳು ನಗುತ್ತಿರಲಿ, ಮರೆಯದ ಸ್ನೇಹ ನಮ್ಮಯ ಉಸಿರು, ಭೇದ ಭಾವಗಳೇಕೆ ಕೂಡಿ ಬಾಳುವ. ಸೂಪರ್ ಮೇಡಮ್, ಸೂಪರ್ ಸೂಪರ್, ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ಬಹುಶಃ ಆ ಹಾಡುಗಳನ್ನ ನೀವು ಹೇಳೋ ಧಾಟಿಲಿ ನನಗೆ ತುಂಬ ಖುಷಿ ಆಗತ್ತೆ. ಯಾವಾಗ ಯಾವ ಸಿಚುವೇಶನ್. ನಮಗೆ ಗಾರ್ಡ್ ಸಂಸ್ಥೆ ಅಂತ ಇತ್ತು ಸರ್, ನಾವು 7th ಅಲ್ಲಿ ಓದ್ಬೇಕಾದ್ರೆ ಅವರು ತುಂಬಾ ಚೆನ್ನಾಗಿ ಕಲಿಸ್ತಾ ಇದ್ರು ಸರ್. ಅವರು ದೇಶಭಕ್ತಿ ಗೀತೆ ಅವ್ರು ಗಾರ್ಡ್ ಸಂಸ್ಥೆಯವ್ರು ಕಲ್ತಿದ್ರು ಸರ್. ಅದು ಒಂದು ಇದು ರೋಟರಿ ಕ್ಲಬ್ ಅವೆಲ್ಲ ಇರ್ತಾವಲ್ಲ ಸರ್, ಆತರ ಒಂದು ಸೋಷಿಯಲ್ ಸಮಾಜ ಸೇವೆ ಮಾಡುವಂತ ಸಂಸ್ಥೆ ಸರ್, ಗಾರ್ಡ್ ಸಂಸ್ಥೆ ಅಂತ. ಆ ಗಾರ್ಡ್ ಸಂಸ್ಥೆಯವ್ರು ಕಲ್ತಿದ್ರು ಸರ್ ನಮಗೆ. ಸೂಪರ್ ಸೂಪರ್ ಸೂಪರ್, ತುಂಬಾ ಖುಷಿ ವಿಚಾರ ಮೇಡಮ್. ಸೊ ಈ ರೀತಿಯ ಒಂದು ಹಾಬಿ ಇದ್ದಾಗ ಎಷ್ಟೋ ಸಂದರ್ಭಗಳಲ್ಲಿ ಬೇಸರ ಆದ್ರೆ ನಮಗ್ ನಾವೇ ಒಂದು ಹಾಡು ಹೇಳ್ಕೊಂಡ್ಬಿಟ್ಟು ಮನಸ್ಸಿಗೆ ಸಮಾಧಾನ ಮಾಡ್ಕೋಬಹುದು. ಹೌದು ಸರ್, ಹೌದು. ನನಗೆ ಕೆಲಸ ಮಾಡ್ಬೇಕಾದ್ರೆ ಬೇಜಾರಾಯ್ತು ಅಂದ್ರೆ, ಮನೆ ಕೆಲಸ ಆಗ್ಲಿ ಇಲ್ಲ ಅಂದ್ರೆ, ಅವಾಗ ಯಾವ್ದಾದ್ರು ಒಳ್ಳೆ ಸಾಂಗ್ ನೆನ್ಸ್ಕೊಂಡು ನಾನು ಕೆಲಸ ಮಾಡ್ಕೊಂತ ಇರ್ತೀನಿ. ಅವಾಗ ಒಂದ್ ರೀತಿ ನನಗೆ ಹೊಸದಾಗಿ ಇನ್ಸ್ಪಿರೇಷನ್ ಬರುತ್ತೆ ಕೆಲಸ ಮಾಡ್ಲಿಕ್ಕೆ. ನಿಜ ನಿಜ, ಒಂದು ಒಳ್ಳೆ ಉತ್ಸಾಹ ಬರುತ್ತೆ, ಮತ್ತೆ ಅದರಿಂದ ಆ ಒತ್ತಡ ತಕ್ಷಣಕ್ಕೆ ನಿವಾರಣೆ ಆಗೋಗ್ಬಿಡತ್ತೆ. ಹೌದು ಸರ್. ನಾವು ಮಾನಸಿಕವಾಗಿ ಎಷ್ಟೇ ಕುಗ್ಗಿದ್ರು ಕೂಡ, ಎಷ್ಟೇ ಬೇಸರದಲ್ಲಿದ್ರು ಕೂಡ, ಆ ಟೈಮ್ ಪಾಸ್ ಆಗೋದು, ಆ ಒಂದು ಸೆಕೆಂಡ್ ಪಾಸ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಈ ದೊಡ್ಡವ್ರು ಹೇಳ್ತಾ ಇರ್ತಾರೆ, ಆತ್ಮಹತ್ಯೆ ಅಂತ ಕೆಟ್ಟ ನಿರ್ಧಾರ ಮಾಡಿದಾಗ ಆ ಕ್ಷಣದಲ್ಲಿ 2 ನಿಮಿಷ ಯಾರಾದ್ರೂ ಮಾತಾಡ್ಸ್ಬಿಟ್ರೆ ಅಥವಾ 1 ನಿಮಿಷ ಮಾತಾಡ್ಸ್ಬಿಟ್ರೆ ಅವನು ಆ ಮೂಡಿಂದ ಹೊರಗೆ ಬಂದ್ಬಿಡ್ತಾನಂತೆ. ಸೊ ಹಾಗಾಗಿ ಈ ರೀತಿಯ ಭಾವನೆಗಳು, ಈ ರೀತಿಯ ಒಂದು ಅವಕಾಶಗಳು ಕೂಡ ತುಂಬಾ ಕಡಿಮೆ ಜನರಿಗೆ ಸಿಗತ್ತೆ. ನಿಜ, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರು, ತುಂಬಾ ಖುಷಿ ಆಯ್ತು ಮೇಡಮ್. ಸೊ ವಿಶೇಷವಾಗಿ ನಿನ್ನೆ ಕೂಡ ನಮ್ಮ ಭಾರತ 3ನೇ ಒಂದು ಕಂಚಿನ ಪದಕವನ್ನ ಗೆದ್ಕೊಂಡಿದೆ. ತುಂಬಾ ಖುಷಿ ವಿಚಾರ. ತುಂಬಾ ಖುಷಿ ಆಯ್ತು ಸರ್.
ಹೌದು, ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅದ್ರ ಬಗ್ಗೆ? ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಪದಕ ತಗೊಂಡಿರೋರಿಗೆ. ಎಸ್, ನಮ್ ಇಂಡಿಯಾ ಇನ್ನೂ ಚೆನ್ನಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ ಅಂತ ನಾವು ಆಶಿಸ್ತೀವಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಮಾತಾಡ್ತೀನಿ ಮೇಡಮ್. ಹಾ ಸರ್. ಎಸ್, ಥ್ಯಾಂಕ್ ಯು ಮ್ಯಾಮ್, ಶುಭ ದಿನ. ಎಸ್ ವೀಕ್ಷಕರೇ, ನಿನ್ನೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತ 3ನೇ ಕಂಚಿನ ಪದಕಕ್ಕೆ ಕೊರಳನ್ನು ಒಡ್ಡಿದೆ. 50 ಮೀಟರ್ ಏರ್ ರೈಫಲ್ನಲ್ಲಿ ನಿನ್ನೆ ನಮ್ಮ ಭಾರತದ ಸ್ವಪ್ನಿಲ್ ಅವರು ಕಂಚಿನ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಸ್ವಪ್ನಿಲ್ ಕುಸಾಲೆ ಅವರು 50 ಮೀಟರ್ ರೈಫಲ್ಸ್ನಲ್ಲಿ. ಮತ್ತು ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ಯಾರಿದು? ನಾವು ತಿಮ್ಲಾಪುರದಿಂದ ಸರ್. ಸರ್ ತಮ್ಮ ಹೆಸರು? ತಿಮ್ಲಾಪುರ ಸರ್, ತಿಮ್ಲಾಪುರ. ಓಕೆ ಸರ್, ತಮ್ಮ ಹೆಸರು ಸರ್? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಸರ್, ನಮಸ್ಕಾರ. ಹಾ ತಿಂಡಿ ಆಯ್ತಾ ಶ್ರೀನಿವಾಸ್ ಸರ್? ಸರ್, ಇದು ಮಹೇಂದ್ರ ಕರ್ ಟೆಕ್ಸ್ಟೈಲ್ಸ್ ಬರ್ತಲ್ಲ, ಆ ನಂಬರ್ ಅಂತ ಮಾಡಿದ್ವಿ ಸರ್ ನಾವು. ಓಕೆ 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 ಸರ್, ಅಲ್ಲ ಇದು 6 ನಂಬರ್ ಅಲ್ಲ ಸರ್, ಇದು V1 ವಾಹಿನಿ ನಂಬರು. ಹಾ, ಎಸ್ ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಸ್, ಈ ರೀತಿಯ ಕನ್ಫ್ಯೂಷನ್ಸ್ ಆಗಬಾರ್ದು ಅಂದರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂದರೆ, ನಮ್ಮ ಈ ಒಂದು ನಂಬರ್ನ V1 ಚಾನಲ್ ಅಂತ ನೀವು ಸೇವ್ ಮಾಡಿಟ್ಬಿಟ್ರೆ ಅಥವಾ ನಮಸ್ತೆ ದಾವಣಗೆರೆ ಅಂತ ಸೇವ್ ಮಾಡಿಟ್ಬಿಟ್ರೆ ಈ ರೀತಿಯ ಕನ್ಫ್ಯೂಷನ್ಸ್ಗಳು ಆಗಲ್ಲ. ಕೆಲವೊಮ್ಮೆ ಕಾರ್ಯಕ್ರಮ ಮುಗಿದ ನಂತರ ಕೂಡ ಕಾಲ್ ಮಾಡ್ತಾ ಇರ್ತೀರಿ. ಸೊ ಹಾಗಾದಾಗ ನಮ್ಮ ಒಬ್ಬ ನಿರ್ವಾಹಕರಿಗೆ ಅಥವಾ ಬೇರೆ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗೆ ಒಂದಷ್ಟು ತಾಂತ್ರಿಕವಾಗಿ ತೊಂದರೆಗಳಾಗ್ತದೆ. ಸೊ ದಯವಿಟ್ಟು ಈ ನಂಬರ್ನ ನಮಸ್ತೆ ದಾವಣಗೆರೆ ಅಂತ ಸೇವ್ ಮಾಡ್ಕೊಳ್ಳಿ ಅಂತ ನಾನು ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮೇಡಮ್, ದಯವಿಟ್ಟು TV ವ್ಯಾಲ್ಯೂಮ್ನ ಕಡಿಮೆ ಮಾಡಿ. TV ವ್ಯಾಲ್ಯೂಮ್ ಕಡಿಮೆ ಮಾಡಿಮ್ಮ. TV ನೋಡ್ತಾ ಮಾತಾಡಬೇಡಿ ದಯವಿಟ್ಟು. ಎಸ್ ವೀಕ್ಷಕರೇ, ದಯವಿಟ್ಟು TV ನೋಡ್ತಾ ಮಾತಾಡಬೇಡಿ. ಏಕೆಂದರೆ ಅಲ್ಲಿ ಒಂದಷ್ಟು ವಾಯ್ಸ್ ತಡವಾಗಿ ಬರುತ್ತೆ. ಏಕೆಂದರೆ ಇಲ್ಲಿಂದ ಪ್ರಸಾರ ಆಗಬೇಕಲ್ವಾ ಕಾರ್ಯಕ್ರಮ. ಸೊ ನೇರ ಪ್ರಸಾರದಲ್ಲಿದ್ದರೂ ಕೂಡ ಒಂದು 2 ಸೆಕೆಂಡ್ ಲೇಟ್ ಆಯಿತು ಅಂದರೆ ನಾನು ಮಾತಾಡಿದ್ದು ನಿಮಗೆ ಎಕೋ ಥರ ಕೇಳಿಸ್ಕೊಳ್ಳುತ್ತೆ. ಹಾಗಾಗಿ ದಯವಿಟ್ಟು TV ನೋಡ್ತಾ ಮಾತಾಡೋದ್ರಿಂದ ನಾನು ಹೇಳಿದ್ದು ನಿಮ್ಗೆ ತಡವಾಗಿ ಕೇಳೋದ್ರಿಂದ ನೀವು ರಿಪ್ಲೈ ಕೂಡ ತಡವಾಗಿ ಮಾಡ್ತೀರಿ. ಸೊ ದಯವಿಟ್ಟು TV ನೋಡ್ತಾ ಮಾತಾಡಬೇಡಿ. ಒಂದು ವೇಳೆ ನೀವು TV ನೋಡ್ತಾ ಇದ್ರೂ ಕೂಡ ದಯವಿಟ್ಟು ಅದನ್ನು ಮ್ಯೂಟ್ ಮಾಡಿ ಮಾತಾಡೋದು ಒಳ್ಳೆಯದು. TV ಎದುರುಗಡೆ ಮಾತಾಡೋದ್ರಿಂದನೂ ಕೂಡ ಸಿಗ್ನಲ್ಸ್ ಸಮಸ್ಯೆ ಆಗುತ್ತೆ ಮತ್ತು ವಾಯ್ಸ್ ಕ್ಲಿಯರ್ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ಸರಿಯಾದ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ. ಸೊ ನಿಮ್ಮ ಮನಸ್ಸುಗಳನ್ನ ಮಾತುಗಳನ್ನ ಕೇಳಲಿಕ್ಕೆ ನಾನು ಸದಾ ಸಿದ್ಧವಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಿನ್ನೆ ನಡೆದಂತಹ 50 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಭಾರತ 3ನೇ ಕಂಚಿನ ಪದಕ ಗೆದ್ದಿದೆ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಪೂರ್ಣಿಮಾ ಅಂತ. ನಮಸ್ತೆ ಪೂರ್ಣಿಮಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತಾವು? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮೇಡಮ್? ಟಿಫಿನ್ ಆಯ್ತು, ತಮ್ದು? ಇಲ್ಲ ಮೇಡಮ್, ಇನ್ಮೇಲೆ ಕಾರ್ಯಕ್ರಮ ಮುಗಿದ ನಂತರ ಮಾಡ್ಲಿಕ್ಕಿದೆ. ಹೌದಾ? ಎಸ್, ಅದು ಏನಂದ್ರೆ ಅದೇ ಈಗ ನೋಡ್ತಾ ಇದ್ದೇನೆ ಚಾನಲ್, ವ್ಯಾಲ್ಯೂಮ್ ಮ್ಯೂಟ್ ಮಾಡೋದು. ಯಾರಾದ್ರೂ ತಮ್ಮ ಮನೆಯಲ್ಲಿ ನೋಡ್ತಿದ್ರೆ ತಾವು ಮೊಬೈಲ್ ತಗೊಂಡ್ ಹೊರಗಡೆ ಬಂದ್ ಮಾತಾಡ್ಬೋದು. ಹೌದು ಮನೆಯವ್ರು ನೋಡ್ತಾರೆ, ತಾವು ಫೋನ್ ನಲ್ಲಿ ಅಂತೂ ನಿಮ್ದು ವಾಯ್ಸ್ ಕೇಳಿಸುತ್ತೆ. ನಿಜ ನಿಜ. ಎಷ್ಟೋ ಜನ ಮಾಡ್ತಾರೆ, ಅಲ್ಲೇ ಟಿವಿ ಮುಂದೆ ನಿಂತ್ಕೊಂಡ್ ಮಾತಾಡೋದ್ರಿಂದ ನಿಮ್ಗೂ ಕನೆಕ್ಟ್ ಆಗಲ್ಲ, ಅವ್ರಿಗೂ ಕನೆಕ್ಟ್ ಆಗಲ್ಲ, ಆ ರೀತಿ ಆಗ್ತದೆ. ಅದು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಮೇಡಮ್, ಖುಷಿಗೆ ನಾವೇನ್ ಮಾತಾಡ್ತಿದೀವಿ ಕೇಳಿಸ್ಕೋಬೇಕು ಅಂತಾನು ಹೋಗ್ಬಿಡ್ತಾರೆ ಜನ. ನಮಗೆ ಫೋನ್ ಮಾಡಿದವ್ರಿಗಂತೂ ಕೇಳಿಸುತ್ತೆ ನಿಮ್ ವಾಯ್ಸ್. ಮನೆಯವರಿಗೆ ಅದನ್ನಾದ್ರೂ ಕೇಳ್ಬೇಕಂದ್ರೆ ಅವ್ರು ಟಿವಿ ಮುಂದ್ ಕೂತಿರ್ತಾರೆ, ಇವ್ರು ಹೊರಗಡೆ ಬಂದ್ ಮಾತಾಡಿದ್ರು ಓಕೆ. ಎಸ್ ಎಸ್, ಅದೇ ಏನೋ ಗಡಬಡದಲ್ಲಿ ಮಾಡ್ತಾ ಇರ್ತಾರೆ. ಎಸ್ ಎಸ್, ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ ಅಂದ್ರೆ ಕಾರ್ಯಕ್ರಮವನ್ನ ಮತ್ತೆ ಸಂಜೆ ಮರುಪ್ರಸಾರ ಕೂಡ ಮಾಡ್ತಿದೀವಿ. ಸೊ ಅವ್ರು ಮಾತಾಡೋದ್ರಿಂದ ಮಾಡ್ತಾ ಇದ್ದೀರಾ ನೀವು ಈವ್ನಿಂಗ್? ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಇರುತ್ತೆ ಮೇಡಮ್. ಹೌದಾ ಸರ್? ಓಕೆ ಓಕೆ. ಯಾಕೆಂದ್ರೆ ಕಾರ್ಯಕ್ರಮವನ್ನ ಅವ್ರು ಏನ್ ಮಾತಾಡಿದ್ರೆ ಅಂತ ಹೇಳಿ ನೋಡೋದಕ್ಕೂ ಅವ್ರಿಗೊಂದು ಅವಕಾಶ ಸಿಗುತ್ತೆ. ಖುಷಿಯಿಂದ ಕುತ್ಕೊಂಡು ಕಾರ್ಯಕ್ರಮ ನೋಡಬಹುದು ಅವಾಗ್ಲೂ ಕೂಡ. ಅದೇ ಅದೇ ಅದೇ. ಇಲ್ಲಾಂದ್ರೆ ಮತ್ತೆ ಯೂಟ್ಯೂಬ್ ಅಲ್ಲಂತೂ ಇದು ನಮಸ್ತೆ ದಾವಣಗೆರೆ ಪ್ರತಿ ದಿವಸ ಅಪ್ಲೋಡ್ ಆಗುತ್ತೆ ಮೇಡಮ್. ಹೌದಾ ಸರ್? ಅದು ಅಲ್ದಾನೆ ನಿಮ್ ಚಾನಲ್ ತುಂಬಾ ಇದೆ ಅನ್ಸುತ್ತೆ. V1, V2 ಮತ್ತೆ ಲೋಕಲ್ ಚಾನಲ್ ಅದು ಎಲ್ಲ ನಿಮ್ದೇ? ಹೌದು ಹೌದು ಮೇಡಮ್, ಬರ್ತಾ ಇದೆ. ಟೋಟಲ್ 5 ಇರ್ಬೇಕು. ಹೌದು ಮೇಡಮ್, 5 ಇದೆ ಮೇಡಮ್. ಓಕೆ. ಟೋಟಲ್ 25 ಇದೆ ಮೇಡಮ್ ಚಾನಲ್ಸ್. ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಕೇಳಿದೆ. ಟೋಟಲ್ 25 ಚಾನಲ್ಸ್ ಇದೆ ಮೇಡಮ್. ದಾವಣಗೆರೆ ಸರ್? ಹೌದು ಹೌದು. ಓಹೋ, ಹೌದಾ? ಸೊ ಕೆಲವೊಂದ್ ಕಡೆ ಕೆಲವೊಂದು ಚಾನಲ್ಸ್ ಬರುತ್ತೆ, ಕೆಲವೊಂದ್ ಕಡೆ ಕೆಲವೊಂದು ಬರ್ತಿರಲ್ಲ. ಓಕೆ ಸರ್. ಸೊ ಓವರ್ ಆಲ್ ಇರ್ತಕ್ಕಂಥದ್ದು 25 ಚಾನಲ್ಸ್ ಮೇಡಮ್.
ಓಕೆ, ಹೌದಾ ಸರ್? ಎಸ್ ಎಸ್ ಹಾಗಿದ್ರೆ ನೀವು ದಾವಣಗೆರೆದು ಇಂಟ್ರೊಡ್ಯೂಸ್ ಒಂದೊಂದ್ ಪ್ಲೇಸ್ ಒಂದೊಂದ್ ದಿನ ಇಂಟ್ರೊಡ್ಯೂಸ್ನು ಮಾಡ್ಬೋದಲ್ಲ ಸರ್? ಎಸ್ ಎಸ್ ಅದನ್ನ ಸದ್ಯದಲ್ಲೇ ನಾವು ಕಾರ್ಯರೂಪಕ್ಕೆ ಪ್ಲಾನ್ ಮಾಡಿದ್ವಿ ಮೇಡಮ್. ಸೊ ವಾರ್ಡ್ ಬೀಟ್ ಅಂತ ಮಾಡಬೇಕು ಅಂತಿದೀವಿ. ಅದೇ ಹಾ ಸರ್. ಮುಂಚೆ ಕೂಡ ಮಾಡ್ತಾ ಇದ್ವಿ ಈ ರೀತಿಯ ಕಾರ್ಯಕ್ರಮಗಳನ್ನ. ಸೊ ಈಗ ಇನ್ನೊಮ್ಮೆ ಅಲ್ಲಿಯ ಒಂದು ಮಹಾನಗರ ಪಾಲಿಕೆ ಸದಸ್ಯರ ಜೊತೆ ಮಾತಾಡಿಕೊಂಡು ಆ ನಾಗರಿಕರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಏನು ಸಲಹೆ ಸೂಚನೆಗಳನ್ನ ಮತ್ತೆ ಏನು ಪರಿಹಾರ ಮಾಡಲಿಕ್ಕೆ ಅಲ್ಲಿನ ನಾಗರಿಕರು ಏನು ಬಯಸ್ತಾ ಇದ್ದಾರೆ, ಹಾಗೆ ಮಹಾನಗರ ಪಾಲಿಕೆ ವತಿಯಿಂದ ಅದಕ್ಕೆ ಏನು ಕಾರ್ಯಕ್ರಮ ಕೈಗೊಳ್ಬೋದು ಅನ್ನೋದನ್ನ ಹಾಗೆ ನೇರ ಅಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ತುಂಬಾ ಒಳ್ಳೆ ಯೋಚನೆ ಸರ್. ಎಸ್, ಯಾಕೆಂದ್ರೆ ಯಾರು ಕೂಡ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಸಮಸ್ಯೆ ಇದ್ದೇ ಇರುತ್ತೆ. ಈಗ ಸಪೋಸ್ ಒಂದ್ ಮನೆ ಹತ್ರ ನೀರ್ ಸರಿ ಬರ್ತಿರಲ್ಲ, ಅಥವಾ ಟಾಯ್ಲೆಟ್ ಸರಿ ಇರಲ್ಲ, ಅಥವಾ ರಸ್ತೆ ಸರಿ ಇರಲ್ಲ, ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನ ಮಹಾನಗರ ಪಾಲಿಕೆ ಅಂದ್ರೆ ಆ ವಾರ್ಡ್ನ ಸದಸ್ಯರಿಗೆ ಅವ್ರದ್ದು ಹೆಚ್ಚು ಕಡಿಮೆ ಒಂದು 4-5 ಸಾವಿರ ಮನೆಗಳು ಬರೋದ್ರಿಂದ ಅವರೆಲ್ಲೋ ಒಂದ್ ಕಡೆ ಅದನ್ನ ಕಾನ್ಸಂಟ್ರೇಟ್ ಮಾಡೋದ್ರಲ್ಲಿ ವೀಕ್ ಆಗ್ತಿರ್ಬೋದು. ಸೊ ಅದನ್ನ ಅವರಿಗೆ ಆ ಮೂಲಕ ಒಂದು ಗಮನಕ್ಕೆ ತರೋದಕ್ಕೆ ಮತ್ತು ಆ ಗ್ರಾಹಕರಿಗೆ ಅಥವಾ ಆ ಭಾಗದ ಜನರಿಗೆ ಒಂದು ಶಾಶ್ವತ ಪರಿಹಾರ ಕೊಡಲಿಕ್ಕೆ ನಮ್ಮ ಒಂದು V1 ವಾಹಿನಿ ವತಿಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಯೋಚನೆ ಮಾಡಿದಾಗ ಈ ಕಾರ್ಯಕ್ರಮ ರೂಪ ಆಗಿರ್ತಕ್ಕಂಥದ್ದು. ಸದ್ಯದಲ್ಲೇ ಇದು ಮೇ ಬಿ V1 ವಾರ್ಡ್ ಬೀಟ್ ಅಂತನೋ ಅಥವಾ ಏನೋ ಒಂದು ಒಳ್ಳೆ ಟೈಟಲ್ ಕೊಟ್ಟು ಅದನ್ನ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಮ್ಯಾಮ್. ಹಾ ಸರ್. ಅದು ಅಲ್ಲದೆ ಕ್ಲೀನಿಂಗ್, ಮೇನ್ಲಿ ಕ್ಲೀನಿಂಗ್. ಯಾರಾದ್ರೂ ಎಲ್ಲಾದ್ರೂ ಪ್ಲಾಸ್ಟಿಕ್ ಈ ತರ ಕಸವನ್ನ ಒಗೆ ಬದ್ಲಿ ಅದಕ್ಕೇನೋ ಒಂದು ಮಾಡಿ ಅದನ್ನ ತೆಗೆದ್ಕೊಂಡು ಡೈಲಿ ಹೊರಗಡೆ ಹೋಗೋದು. ಒಟ್ಟು ಕ್ಲೀನ್ ಸಿಟಿ ಮಾಡಿದ್ರು ಚೆನ್ನಾಗಾಗುತ್ತೆ. ನಿಮ್ಮ ವಾಹಿನಿ ಮೂಲಕ ಈ ರೀತಿ ಆಗ್ಬೋದು ನೀವು ನಿಮ್ಮ ಇದರಿಂದ. ಜನರ ಸಪೋರ್ಟ್ ತಗೊಂಡು ನೀವು ಅದನ್ನ ಮಾಡಿರ್ಲಿಕ್ಕೆ ಚೆನ್ನಾಗಾಗುತ್ತೆ. ಖಂಡಿತ ಅದು ಈಗ ಅಫ್ಕೋರ್ಸ್ ನಾವು ಈಗೇನು ವಾರ್ಡ್ ಬೀಟ್ ಮಾಡ್ಬೇಕಂತ ಇದೀವಿ ಅದರಲ್ಲಿ ಅದು ಕೂಡ ಬರುತ್ತೆ ಮೇಡಮ್. ಏನೇ ಸಮಸ್ಯೆ ಇದ್ರೂ ಕೂಡ ಆ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಅದನ್ನ ಅಲ್ಲಿ ನಾಗರಿಕರಿಂದ ಕೇಳ್ಕೊಂಡು ನಾವು ಮಹಾನಗರ ಪಾಲಿಕೆಗೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಿಗೆ, ಆ ವಾರ್ಡಿನ ಸದಸ್ಯರಿಗೆ ಎರಡೂ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಫ್ಕೋರ್ಸ್ ಇದನ್ನ ಕೇವಲ ಮಹಾನಗರ ಪಾಲಿಕೆ ಅಥವಾ ಸದಸ್ಯರು ಅಷ್ಟೇ ಮಾಡ್ತಕ್ಕಂಥದ್ದಲ್ಲ, ನಾಗರಿಕರ ಸಹಕಾರನೂ ಕೂಡ ಬೇಕಾಗತ್ತೆ. ಸೊ ಎಲ್ಲರನ್ನು ಕೂರಿಸ್ಬಿಟ್ಟು ಮಾತಾಡಿ ನಾಗರಿಕರ ಸಹಕಾರನೇ ಬೇಕು ಸರ್. ಎಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಕಾಲ್ ಮಾಡಿ ಹೇಳಿದ್ರೆ ನೀವು ಅಲ್ಲಿ ಹೋಗಿ ಮಾಡ್ಬೋದಾ? ಎಸ್ ಎಸ್ ಸರ್. ಅದು ಇನ್ನೊಂದು ನಾನು ಕಾಲ್ ಮಾಡಿದ್ದು ನನಗೆ ಏನು ಅಂದ್ರೆ ಯಾರಾದ್ರೂ ಒಂದು BSc ಸ್ಟೂಡೆಂಟ್, ಎಸ್ಪೆಷಲಿ ಮ್ಯಾಥ್ಸ್ ಕಲ್ತಿರೋರು ಅಥವಾ PUC ಆದ್ರೂ ಓಕೆ, ಅವರು ಮಕ್ಕಳಿಗೆ ಹೇಳೋ 10th ಸ್ಟ್ಯಾಂಡರ್ಡ್ ನನ್ ಮಗಳಿಗೆ ಮನೇಲೆ ಟ್ಯೂಷನ್ ಹೇಳಲಿಕ್ಕೆ ಬೇಕಾಗಿತ್ತು. ಓಕೆ, ಲೇಡೀಸ್ ಹುಡುಕ್ತಾ ಇದ್ರೆ ಅಥವಾ ಜೆಂಟ್ಸ್ ಹುಡುಕ್ತಾ ಇದ್ದೀರಾ ಮೇಡಮ್? ಯಾರಾದ್ರೂ ಓಕೆ, ಬಟ್ ಒಳ್ಳೆ ಅದೇ ನಾನ್ ನೋಡ್ತೀನಿ. ನಾನು ಮಾತಾಡಿ ಅವ್ರು ಏನು ನನಗೆ ಕನ್ವೀನಿಯನ್ಸ್ ಅಂತಂದ್ರೆ, ಕನ್ವೀನಿಯಂಟ್ ಆದ್ರೆ ಅವ್ರು ಮಾತಾಡಿ ನನ್ನ ನಂಬರ್ ಬೇಕಿದ್ರೆ ಹೇಳಿ. ಅವ್ರು ಯಾಕಂದ್ರೆ BSc ಸ್ಟೂಡೆಂಟ್ಸ್ ಅಂದ್ರೆ ಅವ್ರು ಏನೋ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಒಂದು ಸೈಡ್ ಇನ್ಕಮ್ ಆಗುತ್ತೆ. ಅವ್ರು ತಾವು ಓದ್ಕೊಳ್ತಾ ನನ್ ಮಗಳಿಗೆ ಏನಂದ್ರೆ ಏನ್ ಡೌಟ್ಸ್ ಇರುತ್ತೆ ಅಷ್ಟೇ ಕೇಳ್ತಾ ಹೋಗೋದು. ಎಕ್ಸಾಮ್ ಟೈಮ್ನಾಗ ಸ್ವಲ್ಪ ಪ್ರಿಫರ್ ಮಾಡೋದು. ಈ ರೀತಿ ಮಾಡಿದ್ರೆ ಸಾಕು. ಹೋಲ್ ಆಗಿ ಏನು ಹೇಳೋದ್ ಬೇಡ. ಯಾವ ಸಬ್ಜೆಕ್ಟ್ ಇರ್ಲಿ ಸ್ವಲ್ಪ ಏನೇನ್ ಡೌಟ್ಸ್ ಇರುತ್ತೆ, ನಾವ್ ಹೇಗ್ ಮಕ್ಳಿಗೆ ಮನೇಲಿ ಹೋಮ್ವರ್ಕ್ ಮಾಡಿಸ್ತೀವಿ ಆ ರೀತಿ ಅಷ್ಟು ಮಾಡಿದ್ರೆ ಸಾಕು ಸರ್. ಖಂಡಿತ ಮೇಡಮ್. ಸೊ V1 ವಾಹಿನಿ ಮೂಲಕ ನಾವು ಅದನ್ನು ಕೂಡ ಹೇಳ್ತೀನಿ. ಯಾರು BSc ಅಥವಾ BCom ಓದ್ತಾ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇದ್ರೆ, ಸೊ ಅವರು ಒಂದು ಪಾರ್ಟ್ ಟೈಮ್ ಜಾಬ್ ಆದಂಗೂ ಆಗತ್ತೆ. ಸೊ ಅವ್ರಿಗೂ ಒಂದು ಸ್ವಲ್ಪ ಫೈನಾನ್ಷಿಯಲಿ ಹೆಲ್ಪ್ ಆಗೋದ್ರಿಂದ. ಫೈನಾನ್ಷಿಯಲ್ ಹೆಲ್ಪ್ ಆಗುತ್ತಲ್ಲ ಸರ್. ಎಲ್ಲೋ ಕೆಲವೊಬ್ರು ತುಂಬಾ ಇಂಟೆಲಿಜೆಂಟ್ ಇರ್ತಾರೆ, ಬಟ್ ಅವ್ರ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ. ಇನ್ನೊಂದ್ ಏನಂದ್ರೆ ನನ್ ಮಗಳು ಒಬ್ಳೆ ಇರೋದು, ನಾನು ನಮ್ ಹಸ್ಬೆಂಡ್ನು ಬರೋದು ಹೋಗೋದು ಅಷ್ಟೇ, ಹೆಚ್ಚು ಜನ ಇರೋದಿಲ್ಲ. ಅವರು ಓದ್ಕೋಬಹುದು ನನ್ ಮಗಳ ಜೊತೆಗೆ ಕುತ್ಕೊಂಡು. ಏನಾದ್ರು ಡೌಟ್ಸ್ ಇದ್ರೆ ಅಲ್ಲೇ ಸ್ಟಡಿನೂ ಆಗುತ್ತೆ, ಈ ಕಡೆ ಇದನ್ನು ಆಗುತ್ತೆ. ಆ ರೀತಿ ಯಾರಾದ್ರೂ ಇದ್ದೆ ನಿಮ್ಮ ವಾಹಿನಿ ಮೂಲಕ ಹೇಳಿ. ನನ್ ನಂಬರ್ನು ಬೇಕಿದ್ರೆ ಹೇಳ್ತೇನೆ. ಈಗ ನಂಬರ್ ಏನ್ ಬೇಡ ಮೇಡಮ್, ನಾವೇ ಅದನ್ನ ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಹೇಳ್ತೀವಿ. ಬಿಕಾಸ್ ಪಬ್ಲಿಕ್ ಅಲ್ಲಿ ನಂಬರ್ ಶೇರ್ ಮಾಡ್ತಕ್ಕಂಥದ್ದು ಅಷ್ಟು ಸೇಫ್ ಅಲ್ಲ. ಸೊ ನಮ್ಗೆ ಯಾರಾದ್ರೂ ಆತರ ಎನ್ಕ್ವೈರೀಸ್ ಬಂತು ಅಂದ್ರೆ ಡೆಫಿನೆಟ್ ಆಗಿ ನಾವೇ ನಿಮ್ಗೆ ತಿಳಿಸ್ಬಿಡ್ತೀವಿ ಮ್ಯಾಮ್. ಹಾಗೆ ಮಾಡಿ ಸರ್. ಅದೇ ನೀವು ಹೇಳ್ತಾ ಇರ್ರಿ, ಹಾಗೇನಾದ್ರೂ ಇದ್ರೆ ನಾನು ಅವ್ರ ನಂಬರ್ ತಗೊಂಡು ಮಾಡ್ತೀನಿ. ಹುಡುಗಿಯರಾದ್ರೂ ಸರಿ, ಅವ್ರಿಗೂನು ಇಲ್ಲಿ ನಮ್ಮ ಮನೇಲಿ ಎಲ್ಲಾ ರೀತಿ ಸೇಫ್ಟಿನೂ ಇದೆ. ನಾನು ಅಷ್ಟು ಅದೇ ನಮ್ಮ ಮನೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್, ಸೊ ಏನ ಡೇಂಜರಸ್ ಯಾವ್ದೋ ತೊಂದ್ರೆ ಇಲ್ಲ. ಸೊ ಮನೇಲಿ ಅಂತೂ ಏನು ತೊಂದ್ರೆ ಇಲ್ಲ ಸರ್. ಯಾಕಂದ್ರೆ ಅರ್ಜೆಂಟ್ ಬೇಕು ಹೇಳಿ ಸರ್. ಖಂಡಿತ ಮೇಡಮ್, ನಾವು ತಿಳಿಸೋ ಒಂದು ಪ್ರಯತ್ನ ನಿಮ್ದು ಫೋನ್ ಕಟ್ಟ ತಕ್ಷಣ ಇನ್ನೊಮ್ಮೆ ನಾನು ಅದನ್ನ ಹೇಳ್ತೀನಿ. ಸೊ ಯಾರೇ ಇದ್ರು ಕೂಡ ಅವರು ನಮಗೆ ಸಂಪರ್ಕ ಮಾಡಿದ್ರೆ ನಾವು ನೇರವಾಗಿ ನಿಮ್ಮ ನಂಬರ್ನ ಕೊಡ್ತೀವಿ ಮ್ಯಾಮ್. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇವತ್ತು ನ್ಯಾಷನಲ್ ಫ್ಲಾಗ್ ಡೇ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಈ ಸ್ವತಂತ್ರ ಸಿಕ್ಕಿದೆ, ಆ ಸ್ವತಂತ್ರವನ್ನ ನಾವು ದುರುಪಯೋಗ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು. ಈಗ ಬ್ರಿಟಿಷರು ಹಿಂದೆ ಏನ್ ಮಾಡಿದ್ರು, ನಮ್ಮದೆಲ್ಲಾನು ಸೋರ್ಸ್ ನ ತಾವು ಯೂಸ್ ಮಾಡ್ಕೊಂಡ್ರು. ಈಗ ಒಂದ್ ರೀತಿ ಯೂಸ್ ಮಾಡ್ಕೊಳ್ತಾ ಇದಾರೆ. ಯಾಕಂದ್ರೆ ಬ್ರಾಂಡೆಡ್ ಐಟಮ್ಸ್ ಈ ರೀತಿ ನಮ್ಮ ದೇಶದ
ಉತ್ಪನ್ನಗಳನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ನಾವು ನಮ್ಮ ದೇಶವನ್ನ ಮುಂದೆ ತರೋದು ಒಳ್ಳೇದು. ಸ್ಪೆಷಲಿ ಮೋದಿ ಅವರ ಪ್ಲಾನ್ಗಳು ತುಂಬಾ ಚೆನ್ನಾಗಿದೆ. ಅವರ ಜೊತೆ ನಾವು ಕೈ ಜೋಡಿಸ್ಬಿಟ್ರೆ ಎಷ್ಟೋ ಚೆನ್ನಾಗಾಗುತ್ತೆ. ಅದೆಲ್ಲ ಮಾಡಿದ್ರೆ ನಮ್ ದೇಶ ಟೋಟಲಿ ಸ್ವತಂತ್ರ ಅಷ್ಟೇ ಸಿಗೋದಲ್ಲ, ನಾವು ಸಹ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮುಂದೆ ಬರ್ಬೇಕು. ಎಲ್ಲಾ ದೇಶಗಳಿಗಿಂತ ನಮ್ಮ ದೇಶ ಮುಂದುವರೆದ ದೇಶ ಆಗ್ಬೇಕಂತ ಅನ್ಸುತ್ತೆ ಸರ್. ಎಸ್ ತುಂಬಾ ಒಳ್ಳೆಯ ಒಂದು ಅನಿಸಿಕೆ ಮೇಡಮ್. ಬಿಕಾಸ್ ಇವತ್ತು ಡೆವಲಪ್ಮೆಂಟ್ ಜೊತೆ ನಾವು ಕೈ ಜೋಡಿಸಿದಾಗ ಖಂಡಿತ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗತ್ತೆ. ಯಾಕಂದ್ರೆ ಪ್ರೊಡಕ್ಷನ್ ಏನಂದ್ರೆ ಬ್ರಾಂಡೆಡ್ ನಮ್ಮ ದೇಶದ ಐಟಮ್ಸ್ ಗಳೇ ಅಲ್ಲಿ ಹೋಗಿ ಬ್ರಾಂಡೆಡ್ ಐಟಮ್ ಆಗಿ ರಿಟರ್ನ್ ಆಗ್ತಾ ಇದೆ. ಆ ಬ್ರಾಂಡೆಡ್ ಮಟೀರಿಯಲ್ಸ್ ನೇ ಮತ್ತೆ ನಮ್ಮ ದೇಶದವರು ಹೆಚ್ಚಿನ ರೇಟಿಗೆ ಖರೀದಿ ಮಾಡಿ ಅವರಿಗೆ ಲಾಭ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ತುಂಬಾ ನಷ್ಟ ಆಗ್ತಾ ಇದೆ ಇದರಿಂದ. ಇದೆಲ್ಲ ಈ ರೀತಿ ಎಲ್ಲದನ್ನು ನಮ್ಮ ದೇಶ ಯಾವ ರೀತಿ ಮುಂದೆ ಬರ್ಬೇಕು ಅನ್ನೋದನ್ನ ಎಲ್ಲಾರು ಆ ದೃಷ್ಟಿ ಇಟ್ಕೊಂಡು ಮುಂದೆ ಬಂದ್ರೆ ಎಲ್ಲರೂ ಅದೇ ವಿಚಾರದಲ್ಲಿ ವಿಚಾರ ಮಾಡಿ ದೇಶವನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಸರ್. ಎಸ್ ತುಂಬಾ ಒಂದು ಒಳ್ಳೆ ಸಜೆಷನ್ಸ್ ಮೇಡಮ್. ಯಾಕೆಂದ್ರೆ ಭಾರತೀಯರು ಇವತ್ತು ಎಲ್ಲಾ ರಂಗದಲ್ಲಿ ಇದ್ದಾರೆ. ಇವತ್ತು ನಮ್ಮ ಭಾರತದ ಕಮಲಾ ಹ್ಯಾರಿಸ್ ಅವರು ಅಮೆರಿಕದ ಪ್ರೆಸಿಡೆಂಟ್ ಎಲೆಕ್ಷನ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಹೆಮ್ಮೆ ಇನ್ನೇನ್ ಬೇಕು ಹೇಳಿ? ಹೌದೌದು ಸರ್, ಹೌದು. ಅದ್ರಲ್ಲೇ ಮೊದಲಿನಿಂದ ನಮ್ಮ ದೇಶದವರೇ ಮ್ಯಾಥ್ಸ್ ಆಗ್ಲಿ ಅಥವಾ ನಮ್ಮ ದೇಶದ ಸಂಪತ್ತಾಗ್ಲಿ ಎಲ್ಲದೂ ನಮ್ದೇ ಚೆನ್ನಾಗಿತ್ತು. ಆದ್ರೆ ಈಗ ನಮ್ ದೇಶದಲ್ಲಿ ಏನೂ ಇಲ್ಲ, ಎಲ್ಲರೂ ಕೊಳ್ಳೆ ಹೊಡೆದ ಹಾಗೆ ಆಗಿದೆ. ಮತ್ತೆ ಅದೇ ರಿಟರ್ನ್ ಬರ್ಬೇಕಂದ್ರೆ ಮತ್ತೆ ನಾವು ನಮ್ಮ ಬ್ರೇನ್ ಯೂಸ್ ಮಾಡಿ ನಾವು ಎಲ್ಲಾ ದೇಶಗಳಿಗಿಂತ ನಮ್ದೇ ಇಂಟೆಲಿಜೆನ್ಸಿ ಒಳಗನು ತುಂಬಾ ಮುಂದೆ ಇದೆ. ಆಮೇಲೆ ನೇಚರ್ನು ತುಂಬಾ ಚೆನ್ನಾಗಿದೆ. ನೇಚರ್ ಅಂತೂ ಹಾಳ್ ಮಾಡದೆ ಚೆನ್ನಾಗಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ವಯನಾಡಿದ್ದು ನೋಡ್ಬಿಟ್ರೆ ನಾವು ಎಷ್ಟು ನಮ್ಮ ನೇಚರ್ ಅನ್ನ ಹಾಳ್ ಮಾಡಿ ನಾವೇ ತುಂಬಾ ತೊಂದರೆಗೆ ಒಳಗಾಗ್ತಾ ಇದ್ದೇವೆ. ಈಗ ನೋಡಿ ಸರ್, ಸುಮ್ನೆ ತುಂಬಾ ಜನ ಎಷ್ಟು ಸಫರ್, ಒಂದ್ ಫ್ಯಾಮಿಲಿದಲ್ಲಿ ಒಬ್ಬರೇ ಇರೋದು, ಅವ್ರಿಗೆ ಎಷ್ಟು ನೋವು ಇರುತ್ತಂತಂದ್ರೆ ಸರ್, ಅದು ನಾವು ಸೇಫ್ಟಿ ಇದೇವೆ ಓಕೆ, ಆದ್ರೆ ಅವರು ಕೂಡ ಅದೇ ರೀತಿ ಸೇಫ್ಟಿ ಇರ್ಬೇಕು. ಅದರಿಂದ ಯಾವ್ದನ್ನು ಪರಿಸರನ ಹಾಳು ಮಾಡದೆ ನೋಡಿ ಬರ್ಲಿ. ಇಲ್ಲಿ ಬೆಂಗಳೂರಿನಿಂದನ ಹೋಗಿ ನೋಡ್ ಬರ್ಲಿ. ಅದನ್ನ ಬಿಟ್ಟು ಅಲ್ಲೇ ರಿಸಾರ್ಟ್ ಅದು ಇದು ಎಲ್ಲ ಮಾಡಿದ್ರೆ, ಕಟ್ಟಡ ಅವೆಲ್ಲ ಹೆಚ್ಚ್ ಮಾಡಿದ್ರೆ ಅದನ್ನೆಲ್ಲ ಉಳಿಯೋದಿಲ್ಲ ಸರ್. ಎಲ್ಲ ಹಿಂಗ ಡೆಮಾಲಿಶ್ ಆಗ್ತಾ ಅದು ಸಮುದ್ರವಾಗಿ ಚೇಂಜ್ ಆಗ್ಬಿಡುತ್ತೆ ಅಲ್ಲಿ. ನಿಜ ನಾವೆಲ್ಲೋ ಒಂದ್ ಕಡೆ ಮರ್ತು ಬಿಟ್ಟಿದೀವಿ. ನಾವು ಪ್ರಕೃತಿ ಮೇಲೆ ಅನಿಯಮಿತವಾಗಿ ನಾವು ತೊಂದರೆ ಮಾಡ್ತಾ ಇದ್ದೀವಿ. ಸೊ ಆಬ್ವಿಯಸ್ಲಿ ಅದು ತನ್ನ ಜಾಗವನ್ನ ಆಕ್ರಮಿಸ್ಕೊಂಡಾಗ ಎಲ್ಲಿವರೆಗೂ ಅಂತ ಸಹಿಸ್ಕೊಳ್ಳುತ್ತೆ. ಸಮತೋಲನ ಮಾಡ್ಬೇಕಾದಾಗ ಅದು ಈ ರೀತಿಯ ಒಂದು ಕೋಪವನ್ನು ತೋರಿಸುತ್ತಲ್ವಾ ಮ್ಯಾಮ್? ಅದು ಆಕ್ಚುಲಿ ಅಲ್ಲಿ ಸ್ಲೋಪ್ ಇರ್ಬೇಕಾಯ್ತು ಸರ್. ಅದು ಸ್ಲೋಪ್ ಇರೋದ್ ಬಿಟ್ಟು ಎಲ್ಲಾರು ಫ್ಲಾಟ್ ಮಾಡ್ಕೊಂಡು ಅಲ್ಲೊಂದು ರೆಸಾರ್ಟ್ ಇದನ್ನು ಏನಾದ್ರು ಒಂದು ಇದು ಮಾಡ್ತಾ ಹೋಮ್ ಸ್ಟೇ ಈ ತರ ಮಾಡ್ತಾ ಇದಾರ ಸರ್. ಅಲ್ಲಿ ನೀರು ಇಂಗ್ಲಿಕ್ ಸ್ಟಾರ್ಟ್ ಆಗುತ್ತೆ. ಆ ನೀರ್ ಹಿಂಗಿದ್ರೆ ಮಾತ್ರ ಆ ಮಣ್ಣು, ಆ ನೀರ್ ಹಿಡಿಯದೇ ಇರುವಂತ ಕೆಪಾಸಿಟಿ ಇರುವಂತ ಮಣ್ಣು ಅದು. ಸೊ ಅದು ಪೂರಾ ಗುಡ್ಡ ಎಲ್ಲ ಕುಸ್ಬಿಟ್ಟಿದೆ. ಎಲ್ಲ ಚಿಕ್ಕ ಮಕ್ಕಳು, ಈವನ್ ಪ್ರಾಣಿಗಳು ಸಹ ತುಂಬಾ ಸತ್ತು ಹೋಗುದು. ಇದರಿಂದ ಹಂಗೆಲ್ಲ ಆಗ್ಬಾರ್ದು ಅಂತಂದ್ರೆ ನಮ್ಮ ಪರಿಸರವನ್ನ ಇಲ್ಲೇ ನಮ್ ದಾವಣಗೆರೆನಲ್ಲೇ ಪರಿಸರವನ್ನ ಸೇಫ್ಟಿ ಮಾಡೋದ್ರಿಂದ ಹಿಡಿದು ಎಲ್ಲಾ ಕಡೆನೂ ನಾವು ಮಾಡ್ಬೇಕಂತ ಅನ್ಸುತ್ತೆ ಸರ್. ಪ್ಲಾಸ್ಟಿಕ್ ಯೂಸ್ ಮಾಡ್ಬಾರ್ದು. ಇಲ್ಲೆಲ್ಲೋ ಒಂದ್ ಕಡೆ ಪ್ಲಾಸ್ಟಿಕ್ ಎಷ್ಟು ಇರುತ್ತೆ ಅಂತಂದ್ರೆ ಇವನ್ ಆ ಗಿಡಗಳನ್ನ ಗಿಡಗಳನ್ನ ಹಚ್ಚಿರೋದ್ರಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಎಲ್ಲ ಹಾಕಿ ಹೋಗಿರ್ತಾರೆ. ಹೂಗಳು ಅದು ತಗೊಂಬಂದ್ ಹಾಕ್ಬೇಕು ದೇವ್ರ ಪೂಜೆದು ಅಂತ ನಿಜ. ಆದ್ರೆ ಹೂಗಳನ್ನಷ್ಟೇ ಹಾಕಿ ಆ ಪ್ಲಾಸ್ಟಿಕ್ ನ ಹಿಂದೆ ತೆಗೆದುಕೊಂಡು ಡಸ್ಟ್ ಬಿನ್ ಹಾಕ್ಬೋದಲ್ ಸರ್? ಹೌದು ಖಂಡಿತ ಆ ಕೆಲಸ ಮಾಡ್ಬೋದು. ಹೂವಂತೂ ಕೊಳ್ತೋಗುತ್ತೆ. ಸೊ ಅದಕ್ಕೊಂದು ಗೊಬ್ಬರ ಆಗತ್ತೆ ಗಿಡಕ್ಕೆ, ಅದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ಪ್ಲಾಸ್ಟಿಕ್ ಗಳನ್ನ ಹಾಕ್ಬಾರ್ದು ಯಾರಾದ್ರೂ ಅಷ್ಟೇ. ಅದು ಅದ್ರಿಂದ ಹಿಡಿದು ಎಲ್ಲದನ್ನು ನಾವು ಪರಿಸರನ ಉಳಿಸ್ಲಿಕ್ಕೆ ಪ್ರಯತ್ನ ತುಂಬಾ ಮಾಡ್ಬೇಕು ಸರ್. ಅಂದ್ರೆ ಮಾತ್ರ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಹೀಗೆ ಎಲ್ಲಾ ಪರಿಸರ ನಾಶ ಆಗ್ತಾನೆ ಹೋಗುತ್ತೆ. ನಾವು ಅದನ್ನೇ ನೋಡ್ತಾ ಹೋಗ್ಬೇಕು. ನಾವು ಅದನ್ನ ಸಫರ್ ಆಗ್ತಾನೆ ಹೋಗ್ಬೇಕಾಗತ್ತೆ ಸರ್. ಖಂಡಿತ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ಮೇಡಮ್. ಪ್ರತಿಯೊಬ್ಬ ಸಾರ್ವಜನಿಕರು ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಅರ್ಥಕೊಂಡು ಮಾಡಿದ್ರೆ ಈ ಸಮಸ್ಯೆ ಬರಲ್ಲ. ಹೌದು ಸರ್. ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಒಂದು ಒಳ್ಳೆ ಸಜೆಷನ್ಸ್ ಅನ್ನ ಹೇಳಿದ್ರಿ. ಖಂಡಿತ ನಾನು ಮತ್ತೊಮ್ಮೆ ನಿಮ್ಮ ಒಂದು ರಿಕ್ವೈರ್ಮೆಂಟ್ ನ ಈ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ ಮೇಡಮ್. ಹೇಳಿ ಸರ್. ಹೇಳಿ, ನನಗೆ ಅರ್ಜೆಂಟ್ ಆಗಿನೂ ಬೇಕಾಗತ್ತೆ ಸರ್. ಖಂಡಿತ ಮೇಡಮ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಶುಭ ದಿನ. ಶುಭ ದಿನ ಸರ್. ಎಸ್ ವೀಕ್ಷಕರೇ, ಸಾಕಷ್ಟು ಉದ್ಯೋಗ ವಾರ್ತೆಯನ್ನು ಕೂಡ ನಾನು ಹೇಳೋದಕ್ಕಿದೆ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾನು ನಮ್ಮ ದೇಶದ ಭಾರತದ 3ನೇ ಕಂಚಿನ ಪದಕದ ಹೆಮ್ಮೆಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೆ.
50 ಮೀಟರ್ ಏರ್ ರೈಫಲ್ ಶೂಟಿಂಗಲ್ಲಿ ನಿನ್ನೆ 451.4 ಅಂಕಗಳನ್ನು ಗಳಿಸಿ ಕಂಚಿನ ಪದಕವನ್ನು ನಮ್ಮ ಸ್ವಪ್ನಿಲ್ ಕುಸಾಲೆ ಅವರು ಗಳಿಸಿದ್ದಾರೆ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಊಟ ಆಯ್ತಾ? ಊಟ ಇಲ್ಲ, ನಿಮ್ದಾಯ್ತಾ? ಯಾರು ಮಾತಾಡ್ತಾ ಇರೋದು? ಹಲೋ, ಹೆಸರು ಹೇಳಿ. ಹಲೋ, ಕಾರ್ತಿಕ್. ಟಿವಿ ನೋಡ್ತಾ ಮಾತಾಡ್ಬೇಡ ಪುಟ. ಕಾರ್ತಿಕ್, ಟಿವಿ ನೋಡ್ತಾ ಮಾತಾಡಬೇಡಿ. ಬಹುಶಃ ಕರೆ ಕಟ್ಟಾಗಿದೆ. ಸೊ ಒಂದಷ್ಟು ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೋಡೋಣ. ಅದರ ಜೊತೆಗೆ ರಾಜ್ಯ ಮತ್ತು ದೇಶಗಳ ಒಂದಷ್ಟು ವಿಚಾರಗಳನ್ನ ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಮ್ಮ ಮುಂಚಿನ ಕಾಲರ್ ಆಗಿರ್ತಕ್ಕಂಥ ಪೂರ್ಣಿಮಾ ಅವರ ಮಗಳ ವಿದ್ಯಾಭ್ಯಾಸಕ್ಕೆ ಟೀಚಿಂಗ್ ಮಾಡಲಿಕ್ಕೆ ಒಬ್ಬರು ಶಿಕ್ಷಕರ ಅವಶ್ಯಕತೆ ಇದೆ. ಸೊ ಯಾರಾದರೂ ಆಸಕ್ತಿ ಇದ್ದರೆ ನಮ್ಮ V1 ವಾಹಿನಿಗೆ ನಂಬರ್ಗೆ ಸಂಪರ್ಕ ಮಾಡಿ. ಯಾರಾದರೂ ಪಾರ್ಟ್ ಟೈಮ್ BSc BCom ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಆರ್ಥಿಕ ಸಹಾಯ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಡೀಟೇಲ್ಸನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಯಾರಿದು? ಹಲೋ, ಯಾರು ಮಾತಾಡ್ತಾ ಇರೋದು? ಮಾಲಾ ಅಂತ ಹೇಳಿ. ನಮಸ್ತೆ ಮಾಲಾ ಮೇಡಮ್, ಹೇಗಿದ್ದೀರಿ? ನಾವು ಆರಾಮಿದೀವಿ, ನೀವು? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ಯಾರಿಗಾರ ಶುಭಾಶಯ ಹೇಳಲಿಕ್ಕಿದೆಯಾ? ಎಲ್ರಿಗೂ ಕರ್ನಾಟಕ ಜನತೆಗೆ ಗುಡ್ ಮಾರ್ನಿಂಗ್ ಹೇಳ್ಬೇಕಿತ್ತು. ಎಸ್ ಹೇಳ್ಬಿಡಿ ಮೇಡಮ್, ನಿಮ್ಮ ಕಡೆಯಿಂದಾನೆ. ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ಕಡೆಯಿಂದ ಶುಭೋದಯ. ಎಸ್ ತಮಗೂ ಕೂಡ ಶುಭೋದಯ ಮೇಡಮ್. ತಿಂಡಿ ಆಯ್ತಾ? ಇನ್ನೂ ಇಲ್ಲ ಸರ್, ಇವಾಗ. ಯಾಕೆ ಮೇಡಮ್ ಇಷ್ಟೋ ತನಕ? 11 ಕಾಲ ಆಯ್ತು ಆಲ್ರೆಡಿ. ಇದೇ ಇದೆಯಲ್ಲ ಮನೆ. ಸೂಪರ್. ಏನು ತಿಂಡಿ ಮಾಡಿದ್ರಿ ಹೇಳಿ ಸ್ಪೆಷಲ್ ಆಗಿ? ಸ್ಪೆಷಲ್ ಆಗಿ ಇವತ್ತು ಮಸಾಲಾ ರೈಸ್. ಮಸಾಲಾ ರೈಸ್, ಓಕೆ ಸೂಪರ್. ಮೇಡಮ್, ಎಲ್ಲ ಕಡೆ ಚೆನ್ನಾಗಿ ಮಳೆ ಬರ್ತಾ ಇದೆ, ಏನು ಹೇಳಕ್ ಇಷ್ಟಪಡ್ತೀರಿ? ಚೆನ್ನಾಗೇನೋ ಇದೆ ಸರ್. ಇದೇ ಮಳೆ ಸ್ವಲ್ಪ ದಿನ ಮುಂಚೆ ಬಂದಿದ್ರೆ ಬಹಳ ಚೆನ್ನಾಗಿರ್ತಾ ಇತ್ತು. ಯಾಕೆ ಮೇಡಮ್ ಈಗ ಸರಿಯಾದ ಟೈಮ್ಗೆ ಬಂದಿದೆ ಅಂತ ಎಲ್ಲರೂ ಹೇಳ್ತಿದಾರಲ್ಲ? ಸರಿಯಾದ ಟೈಮಿಗೆ ಬಂದಿದೆ. 1 ವಾರ ಬಂದ್ರೆ ಮಳೆ ಅಂತಾರೆ, ಅದನ್ನ 15 ದಿನ 1 ತಿಂಗಳು ಗಟ್ಲೆ ಬಂದ್ರೆ ಅದು ಮಾನ್ಸೂನ್ ಅಂತಾರೆ ಸರ್. ಅಲ್ಲ ಮೇಡಮ್, ಈಗ 3-4 ತಿಂಗಳು ನಮ್ದು ಮಳೆಗಾಲ ಇದ್ದೇ ಇರುತ್ತಲ್ವಾ? 3 ಋತುಗಳನ್ನಾಗಿ ಪರಿವರ್ತನೆ ಮಾಡ್ಬಿಟ್ಟಿದ್ದಾರೆ ಮೊದ್ಲಿಂದನು. ಅದೇ ಸರ್, ಏನ್ ಗೊತ್ತಾ, ಇವಾಗ ನಮ್ ಕಡೆ ಎಲ್ಲ ನಮ್ದು ದಾವಣಗೆರೆ ಜಿಲ್ಲೆನೆ, ದಾವಣಗೆರೆ ತಾಲೂಕು ಕೈದಾಳೆ ಕ್ಯಾಂಪ್ ಅಂತ ಹೇಳಿ ಊರು. ಓಕೆ. ಇಲ್ಲಿ ಜನ ಒಂದು ಹೊಲದಲ್ಲೂ ಕೂಡ ಬಿತ್ತಿಲ್ಲ. ಓಕೆ. ಕಷ್ಟಪಟ್ಟು ಅಲ್ಲೋ ಇಲ್ಲ ನೀರು ತಂದ್ಕೊಂಡು ಹೊಲದಲ್ಲಿ ಮೋಟರ್ಗಳೆಲ್ಲ ಹಾಕಿಸ್ಕೊಂಡು ಇವಾಗ ನಾಟಿ ಹಚ್ಚಿದ್ದಾರೆ. ಸತತ ಕ್ರಮೇಣ ಮಳೆ ಬಿಟ್ಟೇ ಇಲ್ಲ. ಅದ್ರಿಂದ ಏನಾಗೈತೆ, ಮಳೆಗೆ ನೀರ್ ತುಂಬಿ 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 ಗಿಡಗಳೆಲ್ಲ ಹಾಳಾಗಿದ್ದಾವೆ. ಈಗ ಜೋಳ ಬೆದ್ಲಿದ್ದವರೆಲ್ಲ ಜೋಳ ಅಡಿಕೆ ಎಲ್ಲ ಹಾಕಿದ್ದಾರೆ, ಅದಕ್ಕೂ ಶೀತ ಕೂಡ ಜಾಸ್ತಿ ಆಗಿ ಅದು ಸಹ ಹಾಳಾಗ್ತಾ ಇದೆ. ಓಕೆ. ಸೊ ನೀವೇ ಹೇಳ್ತಾ ಇರೋದು ಮಳೆ ಸ್ವಲ್ಪ ಗ್ಯಾಪ್ ಕೊಟ್ಟು ಬರ್ಬೇಕು ಅಂತ ಅಲ್ವಾ? ಗ್ಯಾಪ್ ಕೊಟ್ಟು ಬರ್ಬೇಕು. ಈಗ ನಾವು ಇಲ್ಲೆಲ್ರು ಇರೋದೇ ರೈತರ ಬೆಂಬಲವಾಗಿ ಇರೋದು. ಅವ್ನ್ ಬೆಳಿಲಿಲ್ಲ ಅಂದ್ರೆ ನಾವೇನು ತಿನ್ನಕ್ ಸಾಧ್ಯನೇ ಇಲ್ಲ. ಹೌದೌದು, ಅದ್ರ 2 ಮಾತಿಲ್ಲ. ರೈತರು ಬೆಳಿಲಿಲ್ಲ ಅಂದ್ರೆ ಯಾರು ತಿನ್ನಕ್ ಸಾಧ್ಯ ಇಲ್ಲ. ಹೌದು, ಅವ್ರಿಗೆ ಇಲ್ಲ ಅಂದಿದ್ದೆ ನಮ್ಗೆ ಎಲ್ಲಿಂದ ಬರುತ್ತೆ? ಹೌದು ಖಂಡಿತ ನೀವು ಹೇಳಿದ್ದನ್ನ 100% ಒಪ್ಕೊಳ್ತೀನಿ. ಆದ್ರೆ ಆ ಭಗವಂತನಿಗೆ ಹೇಳೋರು ಯಾರು ಮೇಡಮ್ ಹೋಗಿ? ಏನಿಲ್ಲ, ಭಗವಂತನಲ್ಲಿ ಬೇಡ್ಕೊಳೋರು ನಾವೇ, ಅವ್ರನ್ನ ಕಾಪಾಡ್ಕೊಳೋರು ನಾವೇ. ಖಂಡಿತ ಅಷ್ಟೇ. ಈಗ ನಮ್ಮ ಹತ್ರ ಇರ್ತಕ್ಕಂಥ ಒಂದೇ ಒಂದು ಆಪ್ಷನ್ ಏನಂದ್ರೆ ಆ ಭಗವಂತನಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು ಅಷ್ಟೇ. ಸೊ ದಯವಿಟ್ಟು ಮಳೆ ಕಡಿಮೆ ಮಾಡಿ 1 ವಾರ ಗ್ಯಾಪ್ ಕೊಟ್ಟು ಬರ್ಲಿ ಅಂತೇಳಿ ಅಲ್ವಾ? ಅದೇ ಸರ್, ಒಳ್ಳೆ ನೇಚರ್ ಒಳ್ಳೆ ಗಾಳಿ ಎಲ್ಲ ಇದ್ರೂ ನಾವು ಕೆಲವೊಂದೊಂದ್ ಟೈಮ್ ನಾವು ನೆಗ್ಲಿಜೆನ್ಸಿಯಿಂದ ಅದನ್ನೆಲ್ಲ ಕಳ್ಕೊಂತೀವಿ. ಹೌದು. ಈಗ ಆ ದೇವ್ರ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾನೆ, ನಾವೆಲ್ಲ ಕಳ್ಕೊಂತ ಇದೀವಿ ಅಷ್ಟೇ. ಎಸ್ ಎಲ್ಲೋ ಒಂದ್ ಕಡೆ ಆ ದೇವರ ಕೋಪಕ್ಕೂ ಕೂಡ ನಾವೇ ಕಾರಣ ಆಗಿರ್ತೀವಿ. ನಮ್ದು ಡೆವಲಪ್ಮೆಂಟ್ ಹೆಸರಲ್ಲಿ ಬೇರೆ ಬೇರೆ ರೀತಿಯ ತಪ್ಪುಗಳನ್ನ ಮಾಡ್ತೀವಿ. ಪ್ರಕೃತಿ ಒಂದು ದೇವ್ರದ ವರ ಅಂತಾನೆ ಹೇಳ್ತಾರೆ. ಆ ಪ್ರಕೃತಿನ ನಾವು ಉಳಿಸ್ತಾ ಇಲ್ಲ, ಹಾಳಾಗಿ ಮಾಡ್ತಾ ಇದೀವಿ. ಹೌದು. ಯಾಕೆ ಒಂದ್ಸಲ ಅನ್ಕೋಬಾರ್ದು, ದೇವ್ರದ ಸಿಟ್ಟು ಬಂದಿರ್ಬೋದು ಅಂತ. ನಿಜ ಹಾಗೆ ಅನ್ಕೊಂಡು ಅದು ದೇವ್ರ ಹತ್ರನೇ ಮತ್ತೆ ಕ್ಷಮಿಸಪ್ಪ ಸರಿ ಮಾಡುವಂತ ಆಗೈತೆ, ನಿನ್ನೆ ನಂಬಿದೀವಿ ಎಂದು ಕೈ ಮುಗಿದ್ರೆ ನೋಡುವ ಏನಾಗುತ್ತೋ. ಖಂಡಿತ ಅವೇನು ರೈತರು ಯಾರು ಬೇಜಾರು ಮಾಡ್ಕೊಳೋದು ಬೇಡ, ಮನಸ್ಸನ್ನ ಕಲ್ ಮಾಡ್ಕೊಳೋದು ಬೇಡ. ಖಂಡಿತ ಸ್ವಲ್ಪ ಮಳೆ ಗ್ಯಾಪ್ ಅನ್ನ ಕೊಟ್ಟು ಎಲ್ಲ ರೈತರಿಗೆ ಒಂದ್ ಸ್ವಲ್ಪ ಮುಖದಲ್ಲಿ ಮಂದಹಾಸ ಬರೋ ಹಾಗೆ ಬಿಸಿಲು ಬರ್ಲಿ ಅಲ್ವಾ? ಅದೇ ಸರ್. ಎಸ್, ಖುಷಿ ವಿಚಾರ ಅಂದ್ರೆ ಭದ್ರಾ ಡ್ಯಾಮ್ ಕೂಡ ತುಂಬಿದೆ. ಸೊ ತುಂಬಾ ಖುಷಿ ವಿಚಾರ. ಇನ್ನು ಮುಂದಿನ 2 ಬೆಳೆಗಳಿಗೆ ನೀರಂತೂ ಸಾಕಷ್ಟು ಬರುತ್ತೆ. 120 ದಿವಸ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ. ಎಸ್, ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಮೇಡಮ್. ಖಂಡಿತ
ಆಗ್ಲಿ ನಮ್ದು ಅದೇ ಆರೈಕೆ ಸರ್, ಒಳ್ಳೇದಾಗ್ಲಿ. ನಾವು ರೈತರಾಗಿಲ್ಲ, ರೈತರಾಗಿರೋರ್ಗಾದ್ರೆ ಹೆಲ್ಪ್ ಮಾಡುವ ಅಂತ ಅಷ್ಟೇ. ಖಂಡಿತ ಮೇಡಮ್, ತುಂಬಾ ಒಳ್ಳೆ ವಿಚಾರ, ತುಂಬಾ ದೊಡ್ಡ ಮನ್ಸು, ದೊಡ್ಡ ಯೋಚನೆ ಮಾಡ್ತಾ ಇದ್ದೀರಿ. ಏನಂದ್ರೆ ಸರ್, ನಾವೆಲ್ಲ ಕುತ್ಕೊಂಡು ಎಲ್ಲ ದುಡ್ದು ಕಂಪ್ಯೂಟರ್ ಮುಂದೆ ದುಡ್ದು ತಿನ್ನೋದು ದೊಡ್ಡದಲ್ಲ, ಹೊಲದಲ್ಲಿ ಬಿತ್ತಿ ಉತ್ತಿ ಬೆಳೆಯೋದಿದೆಯಲ್ಲ ಅದೆಲ್ಲಕ್ಕಿಂತ ದೊಡ್ಡದು, ತುಂಬಾ ದೊಡ್ಡದು. ಯಾಕೆಂದ್ರೆ ಅವನು ವರ್ಷದ 365 ದಿವಸದಲ್ಲಿ ಚಳಿ ಗೆಳೆ ಮಾಳ್ ಯಾವುದನ್ನು ನೋಡಲ್ಲ. ಮಳೆ ಬಂದ್ರು ಕೆಲಸ ಮಾಡ್ಬೇಕು, ಬಿಸಿಲಿದ್ರು ಕೆಲಸ ಮಾಡ್ಬೇಕು, ಗಾಳಿ ಇದ್ರು ಎಲ್ಲ ಏನಿದ್ರು ಕೆಲಸ ಮಾಡ್ಬೇಕು ಅವನು. ಅದೇ ಸರ್. ಪಾಪ ಆ ರೈತ ಸಂತೋಷವಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಾವು ಸ್ವಲ್ಪ ಶೀತ ಆದ್ರೆ ಹೊಸದೊಂದ್ ಜರ್ಕಿನ್ ತಗೊಂತೀವಿ, ಇಲ್ಲ ಸ್ವೆಟರ್ ತಗೊಂತೀವಿ. ಅದೇ ರೈತ ಚಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲಿರ್ಲಿ, ನೆಂದೋಗಿರ್ಲಿ, ಹುಷಾರಿಲ್ಲ ಅಂದ್ರೂ ಕೂಡ ಹೊಲದಲ್ಲಿ ಇರ್ತಾನೆ. ಹೌದು, ಅದೇ ರೈತನಿಗೆ ಒಂದ್ ಸೆಲ್ಯೂಟ್ ಅಂದ್ರೆ. ಖಂಡಿತ ಮೇಡಮ್. ಸೊ ರೈತನಿಗೆ ಎಷ್ಟು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಾವು ಊಟ ಮಾಡುವಾಗ ಇಬ್ಬರು ವ್ಯಕ್ತಿಗಳನ್ನ ಯಾರು ನೆನ್ಸ್ಕೊಳ್ತೀವಲ್ಲೋ ಇವರಿಬ್ಬರು ನೆನ್ಸ್ಕೋಬೇಕು. ಒಂದು ದೇಶ ಕಾಯ್ತಕ್ಕಂಥ ನಮ್ಮ ವೀರ ಯೋಧರನ್ನ ಮತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರನ್ನ. ಅದೇ ಸರ್. ಹೌದು, ತಂದೆ ತಾಯಿಯಷ್ಟೇ ಇವರಿಬ್ಬರು ಪ್ರಮುಖರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್. ಅದೇ ಸರ್, ನಾವು ರೈತರಾಗಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳನ್ನ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಡಾಕ್ಟ್ರು ಅದೆಲ್ಲ ಮಾಡ್ಸೋಕ್ಕಿಂತ ಹೆಚ್ಚಾಗಿ ನನ್ ಮಗಳಿಗೆ ಇದ್ದಾಳೆ ಸರ್, 1 ವರ್ಷ ಪಾಪು. ಹೆಣ್ಣಾಗ್ಲಿ ಗಂಡಾಗ್ಲಿ ಫಾರ್ಮರ್ ಆಗ್ಲಿ ಅನ್ನೋದು ನನ್ನ ಆಸೆ ಅಷ್ಟೇ. ಓ ಸೂಪರ್, ತುಂಬಾ ಖುಷಿ ಆಯ್ತು. ಯಾರೋ ಒಬ್ರು ಲಕ್ಷಕ್ಕೊಬ್ರು ಅಂತ ಅನ್ಕೊಳ್ತೀನಿ, ನನ್ನ ಮಕ್ಕಳು ರೈತರಾಗ್ಲಿ ಅಂತ ಆಸೆ ಪಡೋದು. ಅದೇ ಸರ್, ತುಂಬಾ ಒಳ್ಳೆ ವಿಚಾರಮ್ಮ, ತುಂಬಾ ಖುಷಿ ಆಯ್ತು. ಲಕ್ಷ ಸಂಬಳ ತಗೊಂಡ್ರು ತಿಂಗಳಿಗೆ ಒಂದ್ಸಲನಾದ್ರೂ ಬಾಸ್ ಹತ್ರ ಕೈ ಚಾಚಲೇಬೇಕು ಸರ್. ಹೌದು, ಲಕ್ಷ ರಾಜನಂಗೆ ದುಡಿತಾನೆ, ರಾಜನಂಗೆ ತಿಂತಾನೆ, ರಾಜನಂಗೆ ಇರ್ತಾನೆ, ತನ್ನ ಹೊಲದಲ್ಲಿ ತಾನು ರೈತ. ಹೌದು, ಅದೇ ಸರ್ ಖುಷಿ. ನಿಜವಾಗ್ಲು ಮೇಡಮ್, ಕೋಟಿ ದುಡಿತೀವಿ ಅಂದ್ರೂ ಕೂಡ ನಾವು ಇನ್ನೊಬ್ರು ಇದ್ರೆ ಕೈ ಚಾಚಲೇಬೇಕು. ಆದ್ರೆ ರೈತ ಮಾತ್ರ ದೇಶಕ್ಕೆ ಅನ್ನ ಕೊಡ್ತಾನಲ್ಲ. ಇಲ್ಲ ಸರ್, ನನ್ ಮಕ್ಳು ಎಷ್ಟೇ ದೊಡ್ಡವರಾದ್ರೂ ನಾನ್ ರೈತನ್ನೇ ಮಾಡೋದು. ಸೂಪರ್ ಮೇಡಮ್, ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಒಂದು ಗ್ರೇಟ್ ಸಲ್ಯೂಟ್ ಮೇಡಮ್ ತಮ್ಗೆ. ಒಳ್ಳೇದಾಗ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ ಮೇಡಮ್. ಸರಿ ಸರ್, ಎಸ್, ಥ್ಯಾಂಕ್ ಯು. ವೀಕ್ಷಕರೇ, ದಾವಣಗೆರೆಯ ಸುತ್ತಮುತ್ತ ಏನು ನಡೀತಾ ಇದೆ, ಹಾಗೆ ಜಿಲ್ಲೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಾನು ನಿನ್ನೆ ಕೂಡ ಹೇಳಿದ್ದೆ, ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರತಕ್ಕಂಥ ಹಲವಾರು ಅಪಘಾತಗಳನ್ನು ಮನಗೊಂಡು ರಾಜ್ಯ ಸರ್ಕಾರ ಒಂದು ವಿಶೇಷವಾಗಿರ್ತಕ್ಕಂಥ ಆಜ್ಞೆಯನ್ನು ಹೊರಡಿಸಿದೆ. ಅದೇನು ಅಂದರೆ, 130 ಕಿಲೋಮೀಟರ್ಗಳಿಗಿಂತ ಯಾರಾದರೂ ಜಾಸ್ತಿ ಸ್ಪೀಡಲ್ಲಿ ಹೋದರೆ ಸೊ ತಕ್ಷಣಕ್ಕೆ ಅವರಿಗೆ ಒಂದು ಮೆಸೇಜ್ ಬರುತ್ತೆ, ಅವರಿಗೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ, ಫೈನ್ ದಂಡ ಬಿದ್ದಿದೆ ಅಂತ ಹೇಳಿ. ಯಾಕೆ ಈ ವಿಚಾರವನ್ನು ಮತ್ತೆ ನಾನು ಪ್ರಸ್ತಾಪ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಮ್ಮ ಸ್ನೇಹಿತರೊಬ್ಬರು ಮೈಸೂರು ಬೆಂಗಳೂರು ವೈಯಲ್ಲಿ ನೋಡೋಣ ಏನಾಗುತ್ತೆ ಅಂತೇಳಿ 130 ಕಿಲೋಮೀಟರ್ ಸ್ಪೀಡಲ್ಲಿ ಚಾಲನೆಯನ್ನು ಮಾಡಿದ್ದಾರೆ. ಅದು ಅವರು ಚಾಲನೆ ಮಾಡಿರ್ತಕ್ಕಂಥದ್ದು ಕೇವಲ 5 ನಿಮಿಷ ಮಾತ್ರ. ಈಗ ಹೇಗಿದೆ ಅಂದರೆ ಟೆಕ್ನಾಲಜಿ, ಮೊದಲನಾಗೆ ಇಂಟ್ರಾಸ್ಪೆಕ್ಟರ್ ವೆಹಿಕಲ್ ಇದ್ಬಿಟ್ಟು ಅದು ಕ್ಯಾಮ್ರಾದಲ್ಲಿ ನಮ್ಮನ್ನು ಫೋಟೋ ಹಿಡಿದು ಕಳಿಸ್ತಕ್ಕಂಥ ಇವಾಗಿಂದ ಏನು ಸಿಸ್ಟಮ್ ಇಲ್ಲೇ ಇಲ್ಲ. ಸೊ ಯಾರ ಒಂದು ಕಾರ್ ನಂಬರ್ ಮೇಲೆ ಅದು ಏನು ಮೊಬೈಲ್ ನಂಬರ್ ಫೀಡ್ ಆಗಿರುತ್ತೆ, ಎಲ್ಲ ಒಂದು ಬೆಂಗಳೂರು ಹೈವೇಯಲ್ಲಿ ಎವ್ರಿ 100 ಮೀಟರ್ಸ್ಗೆ ಒಂದೊಂದು ಕ್ಯಾಮ್ರಾ ಇದೆ. ಸೊ ಫಸ್ಟ್ 100 ಮೀಟರ್ ಕ್ಯಾಮ್ರಾದಲ್ಲಿ ನಿಮ್ದು ಏನು ಸ್ಪೀಡ್ ರೆಕಾರ್ಡ್ ಆಗುತ್ತೆ, ಸೊ ಸೆಕೆಂಡ್ 100 ಮೀಟರ್ಸಲ್ಲಿ ಜಸ್ಟ್ ಆ ಒಂದು 100 ಮೀಟರ್ ಗ್ಯಾಪಲ್ಲಿ ನಿಮ್ದು ಏನು ಸ್ಪೀಡ್ ರೆಕಾರ್ಡ್ ಆಗುತ್ತೆ, ಸೊ ಅಲ್ಲಿಂದ ಅಲ್ಲಿಗೆ ಒಂದು ಚಲನ್ ಬಂದ್ಬಿಡುತ್ತೆ. ಯಾರ ಒಂದು ಫೋನ್ ನಂಬರ್ ಮೇಲೆ ಅದೊಂದು ಕಾರ್ ನಂಬರ್ ಇರುತ್ತೆ, ಆ ನಂಬರ್ಗೆ ಪಟ್ ಅಂತ ಚಲನ್ ಬಂದಿದೆ. ನಿನ್ನೆ ಕೂಡ ಇದು ಬೆಂಗಳೂರು ಹೈವೇ ರಸ್ತೆಯಲ್ಲಿ 1,000 ರೂಪಾಯಿ ದಂಡವನ್ನು ತಕ್ಷಣಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೊ ದಯವಿಟ್ಟು ಎಚ್ಚರವಾಗಿರಿ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂಥೇಳಿ ತಮಾಷೆಯಾಗಿ ನನ್ನ ಸ್ನೇಹಿತರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಬೆಂಗಳೂರು ಹೈವೇಯಲ್ಲಿ ಇದು ಇವತ್ತು ಅಂದರೆ ನಿನ್ನೆ ಆಗಸ್ಟ್ 1ರಿಂದ ಇದು ಅಧಿಕೃತವಾಗಿ ಬೆಂಗಳೂರು ಹೈವೇ ರಸ್ತೆಯಲ್ಲಿ ಚಾಲನೆಗೆ ಬಂದಿದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಹೆದ್ದಾರಿಗಳಲ್ಲಿ ಇದು ಬರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದನ್ನು ಅಲೋಕ್ ಕುಮಾರ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜಿಲ್ಲದೆ ಈ ಎಲ್ಲ ಮೆಸೇಜ್ಗಳು ನಿಮ್ಮ ಒಂದು ಮೊಬೈಲ್ಗೆ ಬಂದ್ಬಿಡುತ್ತೆ, ಯಾರ್ಯಾರು ರ್ಯಾಶ್ ಡ್ರೈವ್ ಮಾಡ್ತಿರೋ ಮೋರ್ ದೆನ್ 130 ಕಿಲೋಮೀಟರ್ ಸ್ಪೀಡ್. ಸೊ ಇದನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇದೇ ಭಾನುವಾರ ದಾವಣಗೆರೆಯ ಬೆಣ್ಣೆನಗರಿಯಲ್ಲಿ ಜಿ ಕನ್ನಡದ ವರಮಹಾಲಕ್ಷ್ಮಿ ಉತ್ಸವ ನಡೀತಾ ಇದೆ. ಶ್ರಾವಣಿ ಸುಬ್ರಹ್ಮಣ್ಯ ಮತ್ತು ಬ್ರಹ್ಮಗಂಟು ಧಾರಾವಾಹಿಯ 2 ಮಹಾಮಿಲನ ದಾವಣಗೆರೆಯಲ್ಲಿ ಭಾನುವಾರ 4ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ನಡೀತಾ ಇದೆ. ಸೊ ಯಾರೆಲ್ಲ ಆಸಕ್ತರಿದ್ದೀರಿ ಹೋಗಿ ಆ ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ತುಂಬ ಜನರಿಗೆ ಆಸೆ ಇರುತ್ತೆ, ನಾನು ಕೂಡ ಆ್ಯಂಕರಿಂಗ್ ಮಾಡಬೇಕು, ನಾನು ಕೂಡ ಆ್ಯಂಕರ್ ಆಗಬೇಕು, ನಾನು ಕೂಡ ಟಿ ವಿ ಪರದ ಮೇಲೆ ಪ್ರತಿನಿತ್ಯ ಮಿಂಚಬೇಕು ಅಂಥೇಳಿ. ಸೊ ಅಂಥವ್ರಿಗೋಸ್ಕರ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪವರ್ ಟಿ ವಿಯಲ್ಲಿ ಒಂದು ಆ್ಯಂಕರ್ ಆಗ್ತಕ್ಕಂಥವ್ರಿಗೆ ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾರೆಲ್ಲ ಕನ್ನಡ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರುತ್ತೆ ಅವರು ನೇರವಾಗಿ ಪವರ್ ಟಿ ವಿಯ ನೇರ ಸಂದರ್ಶನದಲ್ಲಿ ಪಾಲ್ಗೊಂಡು ತಾವು
ಪ್ರಯತ್ನ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 08046470002. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 08046470002. ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ತಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸೊ ಪವರ್ ಟಿವಿಗೆ ಯಾರೆಲ್ಲ ಆ್ಯಂಕರ್ ಆಗಬೇಕು ಅಂತ ಇದ್ದೀರಿ ಅವರಿಗೆ ಇದೊಂದು ಸುವರ್ಣಾವಕಾಶ. ಅದೇ ರೀತಿ ಒಂದು ಬಿ ಪಾಸಿಟಿವ್ ಬ್ಲಡ್ ಅವಶ್ಯಕತೆ ಇದೆ. ವಾರ್ಡ್ ನಂಬರ್ 71 ಮತ್ತು 72ರಲ್ಲಿ ಇರ್ತಕ್ಕಂಥ ಪೇಷಂಟ್ಸ್ಗೆ, ಇದು ದಾವಣಗೆರೆಯ ಚಿಕ್ಕಟೇರಿ ಹಾಸ್ಪಿಟಲ್ ಇರ್ತಕ್ಕಂಥ ಪೇಷಂಟ್ಸ್ಗೆ ಬೇಕಾಗಿದೆ. ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9611553901. ಹೇಮಲಾ ನಾಯ್ಕ್ ಅನ್ನೋರಿಗೆ ಬಿ ಪಾಸಿಟಿವ್ ರಕ್ತದ ತುರ್ತು ಅವಶ್ಯಕತೆ ಇದೆ. ಇವರು ಚಿಕ್ಕಟೇರಿ ಆಸ್ಪತ್ರೆಯ ವಾರ್ಡ್ ನಂಬರ್ 71 ಮತ್ತು 72ರಲ್ಲಿ ಇರ್ತಾರೆ. ಅವರ ಕಾಂಟ್ಯಾಕ್ಟ್ ನಂಬರ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9611553901. ಸೊ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಯಾರೆಲ್ಲ ಬಿ ಪಾಸಿಟಿವ್ ರಕ್ತವನ್ನು ಕೊಡೋದಕ್ಕೆ ಇಷ್ಟ ಇದೆ ಅವರಿಗೆ ಡೊನೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಕರಾವಳಿಯ ಗ್ರಾಮಗಳಿಗೆ ಫಲ್ಗುಣಿ ಮತ್ತು ಶಾಂಭವಿ ನದಿಗಳು ಹರಿದು ಬಂದಿದ್ದಾವೆ. ಹಾಗಾಗಿ ಮನೆಯ ಗ್ರಾಮಸ್ಥರೆಲ್ಲ ನೀರಿನಲ್ಲಿಯೇ ಒಂದು ಇರ್ತಕ್ಕಂಥ ಸಮಸ್ಯೆ ಎದುರಾಗಿದೆ. ಯಾಕೆಂದರೆ ತಕ್ಷಣಕ್ಕೆ ನೀರು ಇಳಿಯೋದಿಲ್ಲ. ಒಂದೊಂದು ಸಾರಿ 2-3 ದಿವಸಗಳು ಕೂಡ ನೀರುಗಳು ಹಾಗೆ ನಿಂತು ಬಿಡುತ್ತೆ. ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಮುಚ್ಚಿಕೊಂಡು ಅವರು ಕೂತ್ಕೊಂಡಿದ್ದಾರೆ. ಸೊ ಇನ್ನೊಂದು ಬೇಸರದ ವಿಚಾರ ಅಂದರೆ, ನಮ್ಮ ಭಾರತೀಯ ಕ್ರಿಕೆಟ್ನ ಆಲ್ರೌಂಡ್ರು ಆಗಿರ್ತಕ್ಕಂಥ ಭಾರತ ಟೀಮ್ನ ಒಂದು ಕಾಲದಲ್ಲಿ ಮುನ್ನಡೆಸಿರ್ತಕ್ಕಂಥ 1952ರಲ್ಲಿ ಜನನವಾಗಿ ಹಲವಾರು ಸಾಧನೆಯನ್ನು ಮಾಡಿರ್ತಕ್ಕಂಥ ಅಂಶುಮನ್ ಗಾಯಕ್ವಾಡ್ ಇವರು ಒಮ್ಮೆ ಭಾರತ ತಂಡದ ಕೋಚ್ ಕೂಡ ಆಗಿದ್ದರು ಅಂತ ನನಗೆ ನೆನಪಿದೆ. ಬಹುಶಃ ಅವರು ನಿನ್ನೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಹಲವಾರು ಟೂರ್ನಮೆಂಟ್ಗಳಲ್ಲಿ ಭಾರತವನ್ನು ಪ್ರತಿನಿಧಿಸಿ ಭಾರತವನ್ನು ಹೆಸರಿನ ಕೀರ್ತಿ ಪತಾಕೆಯನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ದರಲ್ಲಿ ಇವರೊಬ್ಬರು ಕೂಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅವರು ನಿನ್ನೆ ನಮ್ಮನ್ನೆಲ್ಲ ಅಗಲಿದ್ದಾರೆ. ಸೊ ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೀನಿ. ಇನ್ನೊಂದು ಜಾಬ್ ವೇಕೆನ್ಸಿ ಬಗ್ಗೆ ಹೇಳ್ತಾ ಇದ್ದೀನಿ. ಸಿಪ್ಲಾ ಕಂಪ್ನಿಯ ಟೆರಿಟರಿ ಮ್ಯಾನೇಜರ್ಗೆ ಅವಶ್ಯಕತೆ ಇದೆ. ರಾಣೆಬೆನ್ನೂರಿಗೆ 28 ವರ್ಷ ಒಳಗಡೆ ಇರ್ತಕ್ಕಂಥದ್ರಿಗೆ ಅವಕಾಶ ಇದೆ. BSc, B.Pharma, B.Com ಅಥವಾ BBM ಆಗಿದ್ದರೂ ಕೂಡ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. 1 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳಿದ್ದಾರೆ. ಲಿಂಗರಾಜ್ ಅಂತಕ್ಕಂಥವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ದಾರೆ. ಯಾರಾದರೂ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. 9945638348 ಈ ನಂಬರ್ಗೆ ತಾವು ಕರೆ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪಶುಪಾಲನಾ ನಿಗಮದಲ್ಲಿ ಸಾಕಷ್ಟು ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಅದರಲ್ಲಿ ಆಸಕ್ತಿಯನ್ನು ಹೊಂದಿದ್ದೀರಿ ಅವರು ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರ ಆಗಬೇಕು ಅಂಥೇಳಿ ಯಾರೆಲ್ಲ ಮಹಿಳೆಯರು ಆಸಕ್ತಿಯನ್ನು ಹೊಂದಿದ್ದೀರಿ ಅವರಿಗೆ ಇದೇ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಅಂಗನವಾಡಿ ಕಾರ್ಯಕರ್ತರಾಗಬೇಕು ಅಂತಿದ್ದೀರಿ ಅವರು ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಭದ್ರಾ ಡ್ಯಾಮ್ ನೀರಿನ ಪ್ರಮಾಣ 184 ಅಡಿಗೆ ತಲುಪಿದೆ. ಸೊ ತುಂಬ ಖುಷಿ ವಿಚಾರ. ಯಾರಾದರೂ ಆ ಕಡೆ ಹೋಗ್ಬೇಕಂತಿದ್ರೆ ದಯವಿಟ್ಟು ಅವಾಯ್ಡ್ ಮಾಡಿ. ಸಾಕಷ್ಟು ಪ್ರಮಾಣದಲ್ಲಿ ನದಿಯಿಂದ ನೀರನ್ನು ಹೊರಗಡೆ ಬಿಡ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ಅದೇನು ಅಂದರೆ, ಎಲ್ಲ ಕಡೆ ನೀರು ಹರಿದು ಬರ್ತಾ ಇರೋದ್ರಿಂದ ದಯವಿಟ್ಟು ಸೆಲ್ಫಿಗಳನ್ನು ತಗೊಳ್ಳೋಕ್ಕೆ ಮತ್ತು ವಿಡಿಯೋಗಳನ್ನ ಮಾಡಲಿಕ್ಕೆ ಹುಚ್ಚಾಟ ಮಾಡೋದಕ್ಕೆ ಹೋಗಬೇಡಿ ಅಂಥೇಳಿ ಪೊಲೀಸರು ಮತ್ತು ಪೊಲೀಸ್ ಇಲಾಖೆಯಿಂದ ಆಗಾಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದರೂ ಕೂಡ ಸಾಕಷ್ಟು ಜನ ಹೋಗ್ತಾ ಇದ್ದೀರಿ. ಅವ್ರಿಗೆ ಮುಲಾಜಿಲ್ಲದೆ ದಂಡವನ್ನು ವಿಧಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇನ್ನಷ್ಟು ವಿಚಾರಗಳನ್ನು ಹೇಳಲಿಕ್ಕಿದೆ. ಅದ್ರ ಮಧ್ಯೆ ಒಂದು ಒಳ್ಳೆ ಹಾಡನ್ನು ನೋಡ್ಕೊಂಬರೋಣ. ಅದಾದ ನಂತರ ಮತ್ತಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ತುಂಬ ಹೆಮ್ಮೆಯ ವಿಚಾರ ಅಂದರೆ, ನಿನ್ನೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಬೆಂಗಳೂರು ಅಥವಾ ಮೈಸೂರು ಹತ್ತಿರ ಇರ್ತಕ್ಕಂಥ ವಿಜಯಶಂಕರ್ ಅವರು ಮಾಜಿ ಅವರು MP ಕೂಡ ಆಗಿದ್ದರು. ಅವರು ನಿನ್ನೆ ಮೇಘಾಲಯದ ರಾಜ್ಯಪಾಲರಾಗಿ ಅಧಿಕೃತವಾಗಿ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀವಿ. ನಿನ್ನೆ ಅದೇ ರೀತಿ ಮೋದಿಯವರು ಮತ್ತು ಅಮಿತ್ ಶಾ ಅವ್ರ ಜೊತೆ ಮಾತಾಡಿ ಒಳ್ಳೆ ಕೆಲಸವನ್ನು ಮಾಡಿ ಅಂಥೇಳಿ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿ ಅಂಥೇಳಿ ಅವರಿಗೆ ಶುಭ ಹಾರೈಸಿದ್ದಾರೆ. ನಿನ್ನೆ ಮೊನ್ನೆ ಈಗ 1 ವಾರಗಳಿಂದ ನಾವೆಲ್ಲ ಏನು ನೋಡ್ತಾ ಇದ್ದೀವಿ, ವಯನಾಡಿನಲ್ಲಿ ನಡೆದಂತಹ ಭೂಕಂಪಕ್ಕೆ ನಮ್ಮ ಕನ್ನಡದ ಬಹುಭಾಷಾ ನಟಿಗಳಾಗಿರ್ತಕ್ಕಂಥ ರಶ್ಮಿಕಾ ಮಂದಣ್ಣ ಅವರು 10 ಲಕ್ಷ ರೂಪಾಯಿ ಕೇರಳದ ಒಂದು ತೊಂದರೆಗೆ ಈಡಾಗಿರೋಂಥಕ್ಕೆ ನೀಡಿದ್ದಾರೆ. ಸೊ ತುಂಬ ಒಳ್ಳೆಯದು, ಒಳ್ಳೆಯ ವಿಚಾರ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಾಗೆ ಮಾಡಲಿ. ಇನ್ನಷ್ಟು ವಿಚಾರಗಳನ್ನು ಖುಷಿಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನು ಅಂದರೆ, ಈ ರೀತಿಯ ಒಂದು 970 ಕೋಟಿ ರೂಪಾಯಿ ನೂತನ ಸಂಸತ್ ಭವನದಲ್ಲಿ
ಒಂದಷ್ಟು ಸಮಸ್ಯೆಗಳು ಆಗಿದೆ ಅಂತೆ. ಸೊ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಮಳೆಗೆ ಆಗಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಏನು ತೊಂದರೆಗಳಿರುತ್ತೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಅಲ್ಲಿಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಆಗಸ್ಟ್ 6ನೇ ತಾರೀಕುವರೆಗೂ ಇದೇ ರೀತಿಯ ಭಾರೀ ಮಳೆ ಆಗತ್ತೆ ಅಂಥೇಳಿ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಅವರು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಯಾರೆಲ್ಲ ಕೊಡಗು ಜಿಲ್ಲಾ ಕಡೆಗೆ ಹೋಗ್ತಾರೆ ದಯವಿಟ್ಟು ಯಾರು ಬರಬೇಡಿ ಅಂಥೇಳಿ ಅಲ್ಲಿನ ಜಿಲ್ಲಾಧಿಕಾರಿ ಸ್ಟ್ರಿಕ್ಟಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ, ಇಲ್ಲಿ ಸಮಸ್ಯೆ ಕೂಡ ಆಗ್ತಾ ಇದೆ. ಸೊ ದಯವಿಟ್ಟು ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇರೋದ್ರಿಂದ, ಗುಡ್ಡಗಳು ಕುಸಿತಾ ಇರೋದ್ರಿಂದ ದಯವಿಟ್ಟು ಈ ಕಡೆ ಬರ್ತಕ್ಕಂಥ ಪ್ರಯತ್ನ ಮಾಡಬೇಡಿ ಅಂಥೇಳಿ ಅವರು ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ದಾರೆ. ವಿಶ್ವ ಸ್ತನಪಾನ ಸಪ್ತಾಹ ಎದೆ ಹಾಲಿನ ಕುರಿತು ಎಲ್ಲ ಕಡೆ ಮಹತ್ವವನ್ನು ನೀಡಲಾಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಆಗಸ್ಟ್ 1ರಿಂದ 7ನೇ ತಾರೀಕುವರೆಗೂ ಏನು ಒಂದು ವಾರವನ್ನು ವಿಶ್ವ ಸ್ತನಪಾನ ಸಪ್ತಾಹವನ್ನು ಮಾಡ್ತಾರೆ ಅವರು. ಅದರಲ್ಲಿ ಎಲ್ಲರೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ತಾಯಂದರು ಅದ್ರ ಬಗ್ಗೆ ಪಾಲ್ಗೊಂಡು ಸಾಕಷ್ಟು ಇನ್ಫಾರ್ಮೇಷನ್ನ ಪಡ್ಕೋಬೇಕು ಅಂಥೇಳಿ ಸರ್ಕಾರದಿಂದ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ವಿರೋಧ ಪಕ್ಷಗಳ ಸ್ಟಾರ್ ಚೆನ್ನಾಗಿಲ್ಲ ಅಂಥೇಳಿ ಅದೇ ಪಕ್ಷದವರು ಸದಾನಂದ ಗೌಡರು ಒಂದು ಕಾಮೆಂಟನ್ನು ಮಾಡಿ BJPಯವರ ಒಂದು ನಿದ್ದೆಯಿಂದ ಅವ್ರನ್ನ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಇನ್ನೇನೇ ಹೇಳಿದೆ, ವಾಣಿಜ್ಯ ಸಿಲಿಂಡರ್ಗಳ ಬೆಲೆ ಹೆಚ್ಚಳ ಆಗಿರೋದಕ್ಕೆ ಜನರು ಒಂದಷ್ಟು ಬೇಸರ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಕಾಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಸೊ ಮೊನ್ನೆ ನಡೆದಂತಹ ವಯನಾಡಿನ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೀಬಾರ್ದು ಅಂದರೆ ನಾವೆಲ್ಲರೂ ಕೂಡ ಈಗಲೇ ಎಚ್ಚೆತ್ಕೋಬೇಕು ಅಂಥೇಳಿ CM ಸೇರಿದಂತೆ ಎಲ್ಲರೂ ಕೂಡ ವಾರ್ನಿಂಗನ್ನು ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಅದರ ಬಗ್ಗೆ ಗಮನ ವಹಿಸಬೇಕಾಗಿರುತ್ತೆ ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀನಿ. 32,000 ಕೋಟಿ ತೆರಿಗೆ ವಂಚನೆ ಆರೋಪ, ಇನ್ಫೋಸಿಸ್ಗೆ ತೆರಿಗೆ ಇಲಾಖೆ ನೋಟಿಸನ್ನು ಕೊಟ್ಟಿದೆ. ಸೊ ಇನ್ಫೋಸಿಸ್ ವತಿಯಿಂದ ಈ ರೀತಿಯ ಮಿಸ್ಟೇಕ್ಸ್ಗಳು ಅಷ್ಟು ಸುಲಭಕ್ಕೆ ಆಗಲ್ಲ. ಅದನ್ನು ತೆರಿಗೆ ವಂಚನೆ ಅಂತಕ್ಕಂಥದ್ದು ಕರೆಯೋದು ಈಗಲೇ ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಭೂಕುಸಿತದ ಬಗ್ಗೆ ಯಾವುದೇ ರೀತಿಯ ಮುನ್ನೆಚ್ಚರಿಕೆ ನೀಡಿರಲಿಲ್ಲ ಅಂಥೇಳಿ ಕೇರಳ ಸರ್ಕಾರ ತಿರುಗೇಟು ನೀಡಿದೆ. ಕಾದು ನೋಡಬೇಕು ಮಾತನ್ನ ಎಲ್ಲೆಲ್ಲಿ ಹೋಗ್ತಾ ಇದ್ದಾವೆ ಅಂಥೇಳಿ. ಒಂದು ನಾಯಿ ಇನ್ನೊಂದು ನಾಯಿಯ ಪ್ರಾಣವನ್ನು ಉಳಿಸಲಿಕ್ಕೆ ರಕ್ತದಾನವನ್ನು ಮಾಡಿದೆ ಅಂತ. ಸೊ ನೋಡಿ ಎಂಥ ಒಂದು ಘಟನೆಗಳು ನಡೆಯುತ್ತೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮನುಷ್ಯರ ರಕ್ತದಾನ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಪ್ರಾಣಿ ರಕ್ತದಾನವನ್ನು ಪಡೆದುಕೊಂಡು ಇನ್ನೊಂದು ನಾಯಿಯನ್ನು ಉಳಿಸಿದ್ದಾರೆ. ಅದು ನಿಜಕ್ಕೂ ಕೂಡ ತುಂಬ ಒಳ್ಳೆಯದು. ಭಾರೀ ಪ್ರವಾಹಕ್ಕೆ ರಸ್ತೆ ಸಂಪರ್ಕ ಬಂದಾಗಿದ್ದರಿಂದ ಬೆಳಗಾವಿ ಮತ್ತು ಮೀರಜ್ ನಡುವೆ ವಿಶೇಷ ರೈಲು ಓಡಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ರಸ್ತೆ ಸಂಪರ್ಕ ಆಗಿರೋದ್ರಿಂದ ರೈಲ್ ಮೂಲಕ ನೀವು ಒಂದು ಪ್ರದೇಶಗಳಿಗೆ ತಲುಪಲಿಕ್ಕೆ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಮಾಡಿದ್ದಾರೆ. ಸೊ ಇನ್ನೊಂದು ಕೊನೆಯ ವಿಚಾರವನ್ನು ತಿಳಿಸ್ಬಿಡ್ತೀನಿ. 600 ವಿಕೆಟ್ಸ್ ಪಡೆಯೋದ್ರ ಮೂಲಕ ರಶೀದ್ ಖಾನ್ ಅವರು ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ. ಇದು ನಿಜಕ್ಕೂ ಅವರ ಒಂದು ಪಾಲಿಗೆ ಖುಷಿ ವಿಚಾರ. ಇವತ್ತು ಒಲಿಂಪಿಕ್ಸ್ನಲ್ಲಿ ಭಾರತೀಯರಿಬ್ಬರ ಮುಖಾಮುಖಿ ಆಗಿದೆ. ಜೊನಾಥನ್ ಕ್ರಿಸ್ಟಿ ವಿರುದ್ಧ 21-18, 21-12ರಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ತಲುಪಿಸಿರ್ತಕ್ಕಂಥ ಲಕ್ಷ್ಯ ಸೇನ್ ಎದುರಾಳಿಯಾಗಿ ಸಿಕ್ಕಿರೋದು ಈಗ ಭಾರತದ HS ಪ್ರಣಯ್. ಪ್ಯಾರಿಸ್ ಅಂಗಳದಲ್ಲಿ ಇಬ್ಬರು ಕೂಡ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇರ್ತಾರೆ. ಭಾರತೀಯ ಬ್ಯಾಡ್ಮಿಂಟನ್ ಪಾಲಿಗೆ ಇದೊಂದು ವಿಶೇಷ ದಿವಸ. ಆದರೆ ಇಬ್ಬರು ಕೂಡ ಫೈನಲ್ನಲ್ಲಿ ಎದುರಾಗಿದ್ದರೆ ತುಂಬ ಒಳ್ಳೆಯದು. ಫಸ್ಟ್ ಸೆಕೆಂಡ್ ಪ್ಲೇಸ್ ನಮಗೆ ಬಂದುಬಿಡ್ತಾಯಿತ್ತು. ಬಟ್ ಅನ್ಫಾರ್ಚುನೇಟ್ ಆಗಿ ಇವರಿಬ್ಬರು ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಫೇಸ್ ಮಾಡ್ತಾ ಇದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್. ಯಾರೇ ಗೆದ್ದರೂ ಕೂಡ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಪದಕ ಬರೋ ಹಾಗಾಗಲಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿಂದ ಫಾಸ್ಟ್ ಟ್ರ್ಯಾಗ್ ಬಳಕೆದಾರರಿಗೆ ಹೊಸ ನಿಯಮಗಳು ಜಾರಿ ಆಗತ್ತಂತೆ. ಸೊ ದಯವಿಟ್ಟು ಯಾರೆಲ್ಲ ಕಾರಲ್ಲಿ ನಿರಂತರವಾಗಿ ಓಡಾಡ್ತಾ ಇರ್ತೀರಿ ಅವರು ದಯವಿಟ್ಟು ಅದನ್ನು ತಿಳ್ಕೊಳ್ಳಿ ಅಂತ ನಾನು ಈ ಸಂದರ್ಭಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ 9 ಮಕ್ಕಳು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಅಂತಕ್ಕಂಥದ್ದು ವಯನಾಡಿನಿಂದ ತಿಳಿದು ಬರ್ತಾ ಇದೆ. ಸೊ ಇದು ನಿಜಕ್ಕೂ ಬೇಸರದ ವಿಚಾರ. ಖಂಡಿತ ಹಾಗಾಗಿದ್ದರೆ ಅದಕ್ಕಿಂತ ನೋವಿನ ಸಂಗತಿ ಇನ್ನೊಂದಿಲ್ಲ. ಸೊ ಈ ಒಂದು ಕೊನೆಯ ಬೇಸರದ ವಿಚಾರದೊಟ್ಟಿಗೆ ಇವತ್ತಿಗೆ ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮಿಂದ ವಿದಾಯ ಪಡಿತಾ ಇದ್ದೀನಿ. ಮತ್ತು ನಾಳೆ ಎಂದಿನಂತೆ ನಿಮ್ಮ ಮನೆಗಳಿಗೆ ಬೆಳಗ್ಗೆ 10:30ಕ್ಕೆ ಬರ್ತೇನೆ ನೇರ ಪ್ರಸಾರದಲ್ಲಿ. ಇವತ್ತು ಯಾರೆಲ್ಲ ಕರೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಲೈನ್ ಸಿಕ್ಕಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನಿಮ್ಮ
ಒಂದು ಕರೆಯನ್ನು ಸ್ವೀಕರಿಸದೇ ಇರೋದಕ್ಕೆ ನಮಗೂ ಕೂಡ ತುಂಬ ಬೇಸರ ಇದೆ. ಸಾಕಷ್ಟು ಕರೆಗಳು ಬರ್ತಾ ಇರುತ್ತೆ, ಸಮ್ ಟೈಮ್ ಮಾತಾಡ್ತಾ ಇರುವಾಗ ಎಂಗೇಜ್ ಕೂಡ ಬರ್ತಾ ಇರುತ್ತೆ. ಸೊ ಹಾಗಾಗಿ ಕರೆಯನ್ನು ತೊಗೊಳಕ್ಕೆ ಆಗಿರಲ್ಲ, ದಯವಿಟ್ಟು ಕ್ಷಮಿಸಿ. ನಾಳೆ ಎಂದಿನಂತೆ ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ದಯವಿಟ್ಟು ನಂಬರ್ ಸೇವ್ ಮಾಡ್ಕೊಳೋದನ್ನು ಮರಿಬೇಡಿ. ಬೇರೆ ಸಮಯದಲ್ಲಿ ನೀವು ಕರೆ ಮಾಡಿದ್ದೆ ಆದರೆ ನೇರ ಪ್ರಸಾರದ ಸಮಯವನ್ನು ಹೊರತುಪಡಿಸಿ. ಸೊ ನಮ್ಮ ಈ ಒಂದು ಡೈರೆಕ್ಟ್ ಟೀಮ್ಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ, ಅವರು ಕೂಡ ಸಾಕಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ. ಹಾಗಾಗಿ ದಯವಿಟ್ಟು ನಂಬರ್ನ ಸೇವ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಸೊ ಎಲ್ಲ ಕಡೆ ಆಗಸ್ಟ್ 6ನೇ ತಾರೀಕುವರೆಗೂ ಹೆಚ್ಚು ಮಳೆ ಇರೋದ್ರಿಂದ ದಯವಿಟ್ಟು ಹುಷಾರಾಗಿರಿ, ಸೇಫ್ ಆಗಿರಿ. ಟ್ರಾವೆಲಿಂಗ್ ಮಾಡ್ತಾ ಇರೋರು, ಅನಿವಾರ್ಯವಾಗಿ ಟ್ರಾವೆಲ್ ಮಾಡಲೇಬೇಕಾಗಿರ್ತಕ್ಕಂಥವ್ರು ದಯವಿಟ್ಟು ಮುನ್ನೆಚ್ಚರಿಕೆಗಳನ್ನು ಕೊಂಡು ಮಾಡಿ ಅಂತ ನಾನು ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿದಾಯ ತೆಗೆದುಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.